ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 119ನೇ ಕಂತಿಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಚರ್ಚೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ವಂದನೆಗಳನ್ನು ಹೇಳೋದ್ರ ಮೂಲಕ, ಅಭಿನಂದನೆಗಳನ್ನ ಹೇಳೋದ್ರ ಮೂಲಕ ಶುರು ಮಾಡಬೇಕು ಅಂತ ನನಗನ್ನಿಸ್ತಿದೆ. ಯಾಕಂದರೆ ಮೊನ್ನೆ ಅವರು ದೇಶವನ್ನು ಉದ್ದೇಶಿಸಿ ಮಾಡಿರೋ ಭಾಷಣದಲ್ಲಿ ಈ ದೇಶಕ್ಕೆ ಕೋವಿಡ್ ಅಪ್ಪಳಿಸಿದ ಸುಮಾರು 16 ತಿಂಗಳ ನಂತರ ಈ ಜನರ ಅಗತ್ಯಗಳನ್ನು ಒಂಚೂರು ಗಮನದಲ್ಲಿಟ್ಟುಕೊಂಡು ಒಂದು ನೀತಿಯನ್ನು ಘೋಷಣೆ ಮಾಡಿದಂತೆ ಕಾಣ್ತದೆ. ಯಾಕಂತಂದರೆ ಅವರು ಅದಕ್ಕೆ ನೂರಾರು ಬೇರೆ ಬೇರೆ ಕಾರಣಗಳು ಹೇಳಿದ್ರು. ಆದರೆ ಇನ್ನು ಮುಂದೆ ಜೂನ್ 21ನೇ ತಾರೀಕಿನ ನಂತರ ಈ ದೇಶದ ಎಲ್ಲ ಜನರಿಗೂ ಕೂಡ ಉಚಿತವಾಗಿ ವ್ಯಾಕ್ಸಿನನ್ನು ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಒಂದು ನೀತಿಯನ್ನು. ಹಾಗೆಯೇ ಡಿಸೆಂಬರ್ ತನಕ ಈ ದೇಶದ 80 ಕೋಟಿ ಜನರಿಗೆ ಉಚಿತವಾಗಿ ಪಡಿತರವನ್ನು ಹಂಚುವುದನ್ನು ಮುಂದುವರಿಸಲಾಗುವುದು ಅಂತ ಹೇಳಿದ್ದಾರೆ. ಈ ನೀತಿಯನ್ನು ಘೋಷಣೆ ಮಾಡಿರುವುದಕ್ಕೆ ಮೊದಲು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಆದರೆ ವಿಷಯ ಏನಪ್ಪ ಅಂದರೆ, ವಿಶೇಷವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ನೀತಿಗಳನ್ನು ನೋಡಿ ನಾವು ಖುಷಿ ಬೀಳೋವಂಥ ಪರಿಸ್ಥಿತಿ ಇಲ್ಲ. ಹಾಗಂತ ಬರೀ ಮೋದಿ ಸರ್ಕಾರದ ಬಗ್ಗೆ ಮಾತ್ರ ಅಲ್ಲ, ಆ ಹಿಂದಿನ ಸರ್ಕಾರಗಳು ಘೋಷಣೆ ಮಾಡಿದಂಥ ನೀತಿಗಳೆಲ್ಲ ಜಾರಿ ಇರಲಿಲ್ಲ. ಯಾಕಂದರೆ ಬರೀ ನೀತಿ ಇದ್ದರೆ ಸಾಲದು, ಅದಕ್ಕೆ ನಿಯತ್ತು ಕೂಡ ಸಾಫ್ ಆಗಿರಬೇಕು ಅಂತ ಅವರೇ ತಮ್ಮ ಭಾಷಣದಲ್ಲಿ ಹೇಳ್ತಿದ್ದಾರೆ. ಈ ನಿಯತ್ತು ಸಾಫ್ ಆಗಿದೆಯಾ ಅನ್ನುವುದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಯಾಕಂತಂದರೆ ಈ ಅಗತ್ಯ, ಉಚಿತವಾಗಿ ಈ ದೇಶದ ಎಲ್ಲ ಜನರಿಗೆ ಲಸಿಕೆ ಕೊಡಬೇಕಾಗಿರುವಂಥ ಅಗತ್ಯ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ದೇಶಕ್ಕೆ ಕೋವಿಡ್ ಬಂದಾಗಲೇ ಅರ್ಥವಾಗಬೇಕಾಗಿತ್ತು. ಆದರೆ ಈಗ ಯಾಕೆ ಹೊಸದಾಗಿ ಜ್ಞಾನೋದಯ ಆಗಿದೆ? ಹಾಗೆಯೇ ಕೋವಿಡಿಂದ ಮತ್ತೆ ಲಾಕ್ಡೌನ್ ಆಗಿದೆ. ಇವರು ಬೇಜವಾಬ್ದಾರಿಯಿಂದ 2020ರಲ್ಲಿ ಘೋಷಣೆ ಮಾಡಿದಂಥ ಲಾಕ್ಡೌನ್ ಕಾರಣಕ್ಕೆ 12 ಕೋಟಿ ವಲಸೆ ಕಾರ್ಮಿಕರು ಎಂಥ ಪಡಬಾರ್ದಂಥ ಪಟ್ಟರು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಹೀಗಾಗಿ ಮತ್ತೆ ಎರಡನೇ ಅಲೆ ಅಪ್ಪಳಿಸಿದಾಗ, ಅದರಲ್ಲೂ ಗ್ರಾಮೀಣ ಪ್ರಾಂತ್ಯದಲ್ಲಿ ಅದು ವಿಶೇಷವಾಗಿ ವಿಸ್ತರಿಸ್ತಿರ್ಬೇಕಾದ್ರೆ ಇದುವರೆ ತನಕ ಕಾಯುವಂತಹ ಅಗತ್ಯ ಇರಲಿಲ್ಲ. ಹೀಗಾಗಿ ಈ ಯಾವ ಹೊಸ ಜ್ಞಾನೋದಯದಿಂದಾಗಿ ಇವೆರಡು ನೀತಿಗಳನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದೇ ಮೊದಲನೇ ಪ್ರಶ್ನೆಯಾಗಿ ಅದು ಬರ್ತದೆ. ಯಾಕಂತಂದರೆ ನಮ್ಮೆಲ್ಲರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಿದೆ. ಇನ್ಫ್ಯಾಕ್ಟ್ ಕಳೆದ ತಿಂಗಳಲ್ಲಿ ನಡೆದಂಥ ಈ 5 ರಾಜ್ಯಗಳ ಚುನಾವಣೆಗಳಲ್ಲಿ, ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದ ಚುನಾವಣೆಗಳಲ್ಲಿ BJP ಅಬ್ಬರದಿಂದ ನಿರೀಕ್ಷಿಸಿದಷ್ಟು ಫಲಿತಾಂಶ ಬರಲಿಲ್ಲ. ಎರಡನೇದಾಗಿ ಉತ್ತರ ಪ್ರದೇಶದ ಚುನಾವಣೆ ಮುಂದಿನ ವರ್ಷ ಬಾಕಿ ಇದೆ. ಉತ್ತರ ಪ್ರದೇಶ ಬಹುದೊಡ್ಡ ದೇಶ, ಬಹುದೊಡ್ಡ ರಾಜ್ಯ, ದೇಶ ಅಂತನೂ ಕೂಡ ಹೇಳ್ಬೋದು. ಯಾಕಂತಂದರೆ ಹಲವಾರು ದೇಶಗಳಿಗಿಂತ ಹೆಚ್ಚಿಗೆ ಜನಸಂಖ್ಯೆ ಇದೆ. ಸಂಸತ್ತಿಗೆ 80 MP ಕಳಿಸುವಂಥದ್ದು ಉತ್ತರ ಪ್ರದೇಶದ ಮೂಲಕವೇ ಇವತ್ತು ದೆಹಲಿಯ ದಾರಿ ಸುಗಮವಾಗುವಂಥದ್ದು ಅದು ಸ್ಪಷ್ಟವಾಗಿರೋದು. ಆದರೆ ಅಲ್ಲಿ ಇತ್ತೀಚೆಗೆ ನಡೆದಂಥ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ BJP ಅತ್ಯಂತ ಹೀನಾಯವಾದಂಥ ಪ್ರದರ್ಶನ ಮಾಡಿದೆ. ಯೋಗಿ ಮತ್ತು ಮೋದಿ ಇಬ್ಬರ ಬಗ್ಗೆಯೂ ಕೂಡ ಜನರಲ್ಲಿ ಬೇರೆ ಏನೇ ಹಿಂದುತ್ವದ ಆಟವನ್ನು ಕಟ್ಟಿದರೂ ಕೂಡ ಅದನ್ನು ಮೀರಿದಂತಹ ಒಂದು ಸಿಟ್ಟು, ಆಕ್ರೋಶ ಮಡುಗಟ್ತಾ ಇದೆ. ಇದರ ಫಲಿತಾಂಶವೇ ಈ 5 ರಾಜ್ಯಗಳ ಚುನಾವಣೆಗಳು, ಉತ್ತರ ಪ್ರದೇಶದ ಫಲಿತಾಂಶನೂ ಕೂಡ. ಹೀಗಾಗಿ ಕಳೆದ 1 ವಾರದ ಕೆಳಗಡೆ RSSನ ಪ್ರಮುಖರು ಹಾಗೂ BJPಯ ಪ್ರಮುಖರು ಮತ್ತು ನರೇಂದ್ರ ಮೋದಿಯವರು ವಿಶೇಷವಾಗಿ 3 ದಿನಗಳ ಬೈಠಕನ್ನು ಈ ಚುನಾವಣೆಗಳ ಬಗ್ಗೆ, ಬರಲಿರುವ ಉತ್ತರ ಪ್ರದೇಶದ ಚುನಾವಣೆ ಬಗ್ಗೆ ನಡೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ RSSನವರು ನಾವು ಉತ್ತರ ಪ್ರದೇಶದಲ್ಲಿ BJPಯನ್ನು ಗೆಲ್ಲಬೇಕು ಅಂತಂದರೆ ಸೇವಾ ಹಿ ಸಂಘಟನ್ ಅಂತ ಹೊಸ ಮಂತ್ರವನ್ನು ನಾವು ಜಪಿಸಬೇಕು. ಪ್ರತಿ ಬೂತ್ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಮೂಲಕ ನಿಮಗೆ ನಾವು ಲಸಿಕೆಯನ್ನು ತಲುಪಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೊಸದೊಂದೇನಾದರೂ ನಾವು ಮಾಡಲಿಲ್ಲ ಅಂತಂತಂದರೆ ಉತ್ತರ ಪ್ರದೇಶ ಕಷ್ಟ ಇದೆ ಎನ್ನುವಂಥ ಸ್ಪಷ್ಟವಾದಂಥ ಒಂದು ಸಂದೇಶ ಗೊತ್ತಾಗಿತ್ತು. ಆ ರೀತಿ ಬೈಠಕ್ಕಾದಂಥ 2 ದಿನಗಳಲ್ಲೇ ಈ ಒಂದು ಕೇಂದ್ರವೇ ಲಸಿಕೆಯನ್ನು ಉಚಿತವಾಗಿ ಎಲ್ಲರಿಗೂ ಕೊಡುತ್ತೇವೆ, ಎಲ್ಲರಿಗೂ ಸಿಗುತ್ತೋ ಬಿಡುತ್ತೋ ಅದನ್ನು ಚರ್ಚೆ ಮಾಡೋಣ, ಉತ್ತರ ಪ್ರದೇಶದ ಬಹುಪಾಲು ಜನರಿಗಂತೂ ಸಿಗುತ್ತೆ ಅನ್ನುವಂಥದ್ದು ಇದರ ಈ ನೀತಿಯ ಅಸಲಿ ನಿಯತ್ತು ಅನ್ನೋದು ಒಂದು ನಮಗೆ ಅರ್ಥವಾಗಬೇಕು. ಎರಡನೇದು, ಅದೇ ಸಂದರ್ಭದಲ್ಲಿ ದೇಶಾದ್ಯಂತ 2ನೇ ಅಲೆಯನ್ನು BJP ನಿರ್ವಹಿಸ್ತಿರೋ ರೀತಿ, ಮೋದಿ ನಿರ್ವಹಿಸ್ತಿರೋ ರೀತಿಯಲ್ಲಿ ಇತ್ತೀಚೆಗೆ ಬಂದಿರುವಂಥ ಅಂಕಿಅಂಶಗಳು ಹೇಳೋದೇನಪ್ಪ ಅಂದರೆ, ಈ ವಿಷಯದಲ್ಲಿ ಮೋದಿಯವರ ದೇಶಾದ್ಯಂತ ಇರುವಂಥ ಜನಪ್ರಿಯತೆ 20ರಿಂದ 30 ಅಂಕಗಳಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದನ್ನು ಮತ್ತೆ ಸರಿಪಡಿಸಲಿಲ್ಲ ಅಂತಂದ್ರೂ ಕೂಡ ಸಮಸ್ಯೆ ಇದೆ. ಮೂರನೇದು, ಅತ್ಯಂತ ತುರ್ತಾಗಿದ್ದೇನಪ್ಪ ಅಂದರೆ, ಮೇ 30ನೇ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ತ್ರಿಸದಸ್ಯ ಪೀಠ ಅತ್ಯಂತ ಕಟುವಾಗಿ ಕೇಂದ್ರ ಸರ್ಕಾರದ ಈ ಕೋವಿಡ್ ನಿರ್ವಹಣಾ ನೀತಿಗಳನ್ನು ಅವರು ವಿಮರ್ಶೆ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೊಂದು, ರಾಜ್ಯ ಸರ್ಕಾರಕ್ಕೊಂದು ದರದಲ್ಲಿ ಖಾಸಗಿ ಕಂಪನಿಗಳು ಲಸಿಕೆಗಳನ್ನು ಮಾರುವಂಥದ್ದು, ಹಾಗೂ ಕೇಂದ್ರ ಅದನ್ನು ಸಗಟಾಗಿ ಖರೀದಿಸದೆ ರಾಜ್ಯ ಸರ್ಕಾರಗಳಿಗೆ ಅದನ್ನು ಅವಕಾಶ ಮಾಡಿಕೊಟ್ಟಿರೋದು. ಈ ಹೊಸ ಒಂದು ನವ ಉದಾರವಾದಿ ವ್ಯಾಕ್ಸಿನ್ ನೀತಿ ಏನಿದೆ, ಇದು ಆರ್ಬಿಟ್ರರಿ
ಮತ್ತು ಡಿಸ್ಕ್ರಿಮಿನೇಟ್ರಿ, ಅಂದರೆ ಬೇಕಾಬಿಟ್ಟಿಯಾಗಿದೆ ಮತ್ತು ತಾರತಮ್ಯದಿಂದ ಕೂಡಿದೆ. ಅದಲ್ಲದಿರ ಬಜೆಟಲ್ಲಿ 35,000 ಕೋಟಿ ರೂಪಾಯಿ ಇದಕ್ಕೋಸ್ಕರ ಎತ್ತಿಟ್ಟಿದ್ರಲ್ಲ, ಆ ದುಡ್ಡು ಏನಾಯಿತು ಆಡಿಟ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದರು. ಜೂನ್ 15ನೇ ತಾರೀಕು ಕೇಂದ್ರ ಸರ್ಕಾರ ಅದಕ್ಕೆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಅಫಿಡವಿಟ್ಟನ್ನು ಸಲ್ಲಿಸಬೇಕಾಗಿತ್ತು. ಹಾಗೂ ಜೂನ್ 15ರ ನಂತರ ಅದ್ರ ಬಗ್ಗೆ ವಿಶೇಷ ವಿಚಾರಣೆ ಕೂಡ ನಡೆಯಲಿತ್ತು. ಈ ಮೂರು ಒಂದು ಏನು ಒತ್ತಡಗಳಿದ್ದವು, ಆ ಒತ್ತಡಗಳೇ ಈ ನೀತಿ ಹಿಂದಿರುವಂಥ ನಿಯತ್ತೇನಿತ್ತು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದಲೇ ಪ್ರಧಾನಿ ಮೋದಿಯವರು ಈ ಥರ ತುಂಬ 32 ನಿಮಿಷಗಳ ಭಾಷಣವನ್ನು ಮಾಡಿ ಎಲ್ಲರಿಗೂ ಉಚಿತವಾಗಿ ಕೊಡ್ತೀವಿ ಅಂತಂದರೂ ಕೂಡ ಅದ್ರ ಜೊತೆಗೆ ಅವರು ಸೇರಿಸಿರುವಂಥ ಹಲವಾರು ಸುಳ್ಳುಗಳು, ಉತ್ಪ್ರೇಕ್ಷೆಗಳು, ಆ ಮೂರು ಒಳಗೊಂಡಿರೋ ಕಾಕ್ಟೇಲು ಜನರಲ್ಲಿ ಭರವಸೆಗಳಿಗಿಂತ ಜಾಸ್ತಿ ಇನ್ನಷ್ಟು ಪ್ರಶ್ನೆಗಳನ್ನು, ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಯಾಕಂತಂದರೆ 2 सप्ताह बाद 21 जून को ही अंतर्राष्ट्रीय योग दिवस भी है। 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को मुफ्त वैक्सीन मुहैया कराएगी। वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीद कर राज्य सरकारों को मुफ्त देगी। यानी देश की किसी भी राज्य सरकार को वैक्सीन पर कुछ भी खर्च नहीं करना होगा। अब तक देश के करोड़ों लोगों को मुफ्त वैक्सीन मिली है। ಉಚಿತವಾಗಿ ಲಸಿಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಿದ್ರು ಕೂಡ ಜನವರಿ 16ನೇ ತಾರೀಕು ಈ ದೇಶದಲ್ಲಿ ಲಸಿಕೀಕರಣ ಪ್ರಾರಂಭ ಆಗೋಕ್ಕೆ 3 ದಿನದ ಮುಂಚೆ ವ್ಯಾಕ್ಸಿನ್ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾದಂಥ ನೀತಿ ಆಯೋಗದ ಸದಸ್ಯರು ಆಗಿರುವಂಥ ಡಾಕ್ಟರ್ ವಿ.ಕೆ. ಪಾಲ್ ಅವರು ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಈ ದೇಶದ 30 ಕೋಟಿ ಜನರಿಗೆ ಫ್ರಂಟ್ಲೈನ್ ವಾರಿಯರ್ಸು, 60 ವರ್ಷಕ್ಕಿಂತ ಮೇಲ್ಪಟ್ಟವರು, 45 ವರ್ಷಕ್ಕಿಂತ ಜಾಸ್ತಿ ಇರುವಂಥ ಇತರ ಕಾಯಿಲೆಗಳಿಂದ ಬಳಲ್ತಿರೋರು, ಈ 30 ಕೋಟಿ ಜನರಿಗಷ್ಟೇ ಉಚಿತವಾಗಿ ಲಸಿಕೆ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು. ಆ ಘೋಷಣೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯಿತು, ಅದನ್ನು ಬದಿಗೆ ಸರಿಸಲಾಯಿತು. ಅದಾದಮೇಲೆ ಬಜೆಟಲ್ಲಿ ಇದಕ್ಕಾಗಿ 35,000 ಕೋಟಿ ರೂಪಾಯಿ ಎತ್ತಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಈ ದೇಶದ ಎಲ್ಲ ಜನರಿಗೂ ಉಚಿತವಾಗಿ ಲಸಿಕೆ ಕೊಡಲಾಗುವುದು ಅಂತ ಹೇಳಿದ್ರು. ಆದರೂ ಕೂಡ ಉಚಿತವಾಗಿ ಲಸಿಕೆ ಕೊಡೋಕ್ಕೆ ಯಾವ ಪ್ರಯತ್ನವೂ ಮಾಡಲಿಲ್ಲ. ಯಾಕಂದರೆ ಲಸಿಕೆಯನ್ನು ಎಲ್ಲಿಂದ ಅಷ್ಟು ಉತ್ಪಾದನೆ ಮಾಡ್ಕೊಳ್ತೀವಿ ಅನ್ನೋ ಅಂದಾಜೆ ಸರ್ಕಾರಕ್ಕಿರಲಿಲ್ಲ. ಅದಾದ ನಂತರ ಲಸಿಕೀಕರಣ ದೊಡ್ಡ ಮಟ್ಟದಲ್ಲಿ, ಜಗತ್ತಿಗಿಂತ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಸಾಗ್ತಿದೆ ಅಂತ ಸಾಬೀತು ಮಾಡೋದಕ್ಕೋಸ್ಕರ ಏಪ್ರಿಲ್ 11ರ ಫುಲೆ ದಿನದಿಂದ ಹಿಡಿದು ಏಪ್ರಿಲ್ 14ರ ಅಂಬೇಡ್ಕರ್ ದಿನದವರೆಗೆ 3 ದಿನಗಳ ಟೀಕೋತ್ಸವ ಅಂತಂದ್ಬಿಟ್ಟು, ಅಂದರೆ ಲಸಿಕೋತ್ಸವ ಅಂತ ಶುರು ಮಾಡಿದ್ರು. ಆದರೆ ಲಸಿಕೆಗಳೇ ಇಲ್ದಿರಿಂದ ಅದು ಅಟ್ಟರ್ ಫೇಲ್ಯೂರ್ ಆಯಿತು. ಏಪ್ರಿಲ್ 19ಕ್ಕೆ ವ್ಯಾಕ್ಸಿನ್ ನೀತಿಯನ್ನು ಬದಲಾವಣೆ ಮಾಡಿ ಮೇ 1ನೇ ತಾರೀಕಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆ ಸಿಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಆದರೆ ಏಪ್ರಿಲ್ 30ರಷ್ಟೊತ್ತಿಗೆ ಹಲವಾರು ರಾಜ್ಯಗಳು ದಯವಿಟ್ಟು ಯಾರೂ ಬರಬೇಡಿ, ಲಸಿಕೆಗಳೇ ಸರಬರಾಜಾಗಿಲ್ಲ ಅಂತಂದರು. ಹೀಗಾಗಿ ಲಸಿಕೆಯನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಈ ಸರ್ಕಾರ ಘೋಷಣೆ ಮಾಡಿರೋದು ಇದು ಹೊಸದಲ್ಲ. ಯಾವಾಗ ಘೋಷಣೆ ಮಾಡಿದರೋ ಅದನ್ನು ಈಡೇರಿಸಿಲ್ಲ. ಯಾಕಂತಂದರೆ ಲಸಿಕೆ ಅಷ್ಟು ಸರಬರಾಜೇ ಆಗಿರಲಿಲ್ಲ. ಈಗ ಮತ್ತೆ ಜೂನ್ 21ನೇ ತಾರೀಕಿಂದ ಮತ್ತೆ ಲಸಿಕೆ ಕೊಡ್ತೀವಿ ಅಂತಂದರೆ ಈ ಹಳೆಯ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು, ಯಾವ ಸಮಾಧಾನವನ್ನು ಸರ್ಕಾರ ಪಡ್ಕೊಂಡಿದೆ ಅಂತ ಕೇಳಬೇಕಾಗಿದ್ದು ತುಂಬ ಮುಖ್ಯವಾದ ಪ್ರಶ್ನೆ. ಇಲ್ಲ ಅಂತಂದರೆ ಇದು ಮತ್ತೊಂದು ನಿಯತ್ತಿಲ್ಲದ ನೀತಿಯಾಗಿ, ಮತ್ತೊಂದು ಉದ್ರಿ ಭರವಸೆಗಳಾಗಿ ಉಳ್ಕೊಳ್ತದೆ. ಹೀಗಾಗಿ ಪ್ರಧಾನಮಂತ್ರಿಯವರು ಮೊನ್ನೆ ಮಾಡಿದಂಥ ಭಾಷಣದಲ್ಲಿ ಸಹಜವಾಗೇ ಈ ಭರವಸೆಗಳು ಉದ್ರಿ ಭರವಸೆಗಳ ಅಥವಾ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಇದರ ಹಿಂದೆ ತಯಾರಿ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು, ಜೂನ್ 21ರಿಂದ ಈ ದೇಶದ ಎಲ್ಲ ಜನರಿಗೂ ಕೂಡ ವ್ಯಾಕ್ಸಿನ್ ಕೊಡ್ತೀವಿ ಅಂತಂದರೆ ಒಂದು ಅಂದಾಜಿನ ಪ್ರಕಾರ ಈ ದೇಶದಲ್ಲಿ 138 ಕೋಟಿ ಜನ ಇದ್ದಾರೆ. ಅದರಲ್ಲಿ ಸುಮಾರು 30ರಿಂದ 35 ಕೋಟಿಯಷ್ಟು ಜನ 18 ವರ್ಷಕ್ಕಿಂತ ಕೆಳಪಟ್ಟವರು ಅಂತ ಇಟ್ಕೊಂಡ್ರೂ ಕೂಡ ಈ ದೇಶದ 100 ಕೋಟಿ ಜನರಿಗೆ 2 ಡೋಸ್ಗಳಷ್ಟು ವ್ಯಾಕ್ಸಿನ್ಗಳನ್ನ ಹಾಕಬೇಕಾಗತ್ತೆ. ಅಂದರೆ 200 ಕೋಟಿ ವ್ಯಾಕ್ಸಿನ್ ಬೇಕಾಗುತ್ತೆ. ಈ 200 ಕೋಟಿ ವ್ಯಾಕ್ಸಿನನ್ನು ಸರ್ಕಾರ, ಪ್ರಧಾನಮಂತ್ರಿಯವರು ಭಾಷಣ ಮಾಡುವುದಕ್ಕೆ ಮುಂಚೆ ವಿ.ಕೆ. ಪಾಲ್ ಅವರು ಮತ್ತು ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರು ಆಗಸ್ಟಿಂದ ಡಿಸೆಂಬರ್ ಒಳಗೆ ನಮಗೆ 216 ಕೋಟಿಯಷ್ಟು ವ್ಯಾಕ್ಸಿನ್ಗಳು ನಮಗೆ ಸರಬರಾಜಾಗ್ತವೆ. ಆದ್ದರಿಂದ ಡಿಸೆಂಬರ್ ಅಂತ್ಯದ ವೇಳೆಗೆ ನಾವು ಈ ದೇಶದ ಎಲ್ಲ ಜನರಿಗೂ ಕೂಡ 2 ಡೋಸ್ ವ್ಯಾಕ್ಸಿನ್ ಹಾಕ್ಬಿಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಈಗ ಅದನ್ನು ಆಧರಿಸೇನೆ ಮತ್ತೆ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಜೂನ್ 21ನೇ ತಾರೀಕಿಂದ ಎಲ್ಲರಿಗೂ ಲಸಿಕೆ ಅಂತ ಹೇಳ್ತಿದ್ದಾರೆ. ಆದರೆ ಈ
ಆಗಸ್ಟಿಂದ ಡಿಸೆಂಬರ್ ವೇಳೆಗೆ ನಮ್ಮ ದೇಶಕ್ಕೆ ನಿಜಕ್ಕೂ ಕೂಡ 216 ಕೋಟಿ 216 ಕೋಟಿ ಬಿಟ್ಬಿಡಿ, ಅದರ ಅರ್ಧ ಭಾಗ 125 ಕೋಟಿ ಡೋಸ್ಗಳಷ್ಟು ವ್ಯಾಕ್ಸಿನ್ ಆದರೂ ಬರುತ್ತಾ ಅಂತಂದರೆ ಇದೇ ಸರ್ಕಾರ ಹೇಳುವಂತಹ ಬೇರೆ ಅಂಕಿಅಂಶಗಳು ಅದಕ್ಕೆ ತದ್ವಿರುದ್ಧವಾದದ್ದು ಹೇಳ್ತದೆ. ಉದಾಹರಣೆಗೆ ಮೇ ತಿಂಗಳಲ್ಲಿ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಹೆಲ್ತ್ ಈ ಡಿಪಾರ್ಟ್ಮೆಂಟವರು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಈ ಎರಡು ಪ್ರಧಾನವಾದಂಥ ಔಷಧ, ಉದಾಹರಣೆಗೆ ವಿ ಕೆ ಪಾಲ್ ಅವರು ಏನು ಘೋಷಣೆ ಮಾಡಿದ್ರು 216 ಕೋಟಿ ಬರುತ್ತೆ ಅಂತೇಳಿ, ಅದರಲ್ಲಿ ಸುಮಾರು 125 ಕೋಟಿ ಡೋಸ್ಗಳು ಅವರು ಯಾರಿಂದ ಬರುತ್ತೆ ಅಂತ ನಿರೀಕ್ಷಿಸ್ತಿದ್ದಾರೆ ಅಂತಂದರೆ 4 ತಿಂಗಳಲ್ಲಿ ಯಾರಿಂದ ಬರುತ್ತೆ ಅಂತ ನಿರೀಕ್ಷಿಸ್ತಿದ್ದಾರೆ ಅಂತಂದರೆ ಇದೇ ಕೋವಿಶೀಲ್ಡ್ನ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಕೋವ್ಯಾಕ್ಸಿನ್ ಉತ್ಪಾದನೆ ಮಾಡುವ ಭಾರತ್ ಬಯೋಟೆಕ್ ಸಂಸ್ಥೆಯಿಂದ. ಇವೆರಡು ಸಂಸ್ಥೆಗಳಿಂದ ಇಷ್ಟರ ಮಟ್ಟಿಗೆ ವ್ಯಾಕ್ಸಿನ್ ಬರುತ್ತೆ ಅಂತಂದರೆ ಇವರು ತಿಂಗಳಿಗೆ ಏನಿಲ್ಲ ಅಂತಂದರೂ ಕೂಡ ಸುಮಾರು 30 ಕೋಟಿಯಷ್ಟು ಉತ್ಪಾದನೆ ಮಾಡಬೇಕಾಗುತ್ತೆ. ನಿಮಗೆ 125 ಕೋಟಿಯನ್ನು 4 ತಿಂಗಳಲ್ಲಿ ಸರಬರಾಜು ಮಾಡಬೇಕು ಅಂದರೆ. ಆದರೆ ಮೇ ತಿಂಗಳಲ್ಲಿ ಇದೇ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಮಾಡಿರೋ ಅಂದಾಜು ಏನಪ್ಪ ಅಂತಂದರೆ ಮೇ ಜೂನ್ ಜುಲೈ 3 ತಿಂಗಳಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಇವೆರಡೂ ಕೂಡ ಹಬ್ಬಬ್ಬ ಅಂದರೆ ಸರಬರಾಜು ಮಾಡೋದು ಬರೀ 19.8 ಕೋಟಿ ವ್ಯಾಕ್ಸಿನ್ಗಳು ಮಾತ್ರ. ಅಂದರೆ 3 ತಿಂಗಳಿಗೆ 19 ಕೋಟಿ ಅಂತಂದರೆ ಅಂದಾಜು 7 ಕೋಟಿ ಅಷ್ಟೇ ಇವರ ಉತ್ಪಾದನಾ ಸಾಮರ್ಥ್ಯ. 7 ಕೋಟಿ ಉತ್ಪಾದನೆ ಸಾಮರ್ಥ್ಯ ಇದೆ. ಆದರೆ ಇವರು ತಿಂಗಳಿಗೆ 30 ಕೋಟಿಯಷ್ಟು ಉತ್ಪಾದನೆ ಮಾಡಿ ನಮಗೆ ಸರಬರಾಜು ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಮತ್ತೆ ಕೇಂದ್ರ ಸರ್ಕಾರ ನಾವು 44 ಕೋಟಿಯಷ್ಟು ಲಸಿಕೆಗಳನ್ನು ಅದರಲ್ಲಿ ಪ್ರಧಾನವಾಗಿ ಕೋವಿಶೀಲ್ಡ್ ಮತ್ತು ಕೋವಿಶೀಲ್ಡ್ ಮಾಡೋದಕ್ಕೆ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದೀವಿ ಅಂತಾರೆ. ಅದರ ಅರ್ಥನೂ ಏನು, ಅದು ಏನು ಆಗಸ್ಟ್ಗೆ ಇವೆಲ್ಲವೂ ಕೂಡ ನಮಗೆ ಬಂದು ತಲುಪುತ್ತೆ. ಅವ್ರ ಲೆಕ್ಕನೇ ಏನಾಯಿತು ಹಾಗಾದರೆ 3 ತಿಂಗಳಿಗೆ 44 ಕೋಟಿ ಅಂತಂದರೆ ಆ ಲೆಕ್ಕದಲ್ಲೂ ಸಿಗೋದು ಬರೀ 12 ಕೋಟಿ ಆಗುತ್ತದು. 4 ತಿಂಗಳಲ್ಲಿ 12 ಕೋಟಿ ಅಷ್ಟೇ ಆಗುತ್ತದು. ಅಂದರೆ ಒಂದೊಂದು ಸತಿ ಒಂದೊಂದು ಅಂಕಿಅಂಶ. ಇನ್ನು ಸಾಕ್ಷಾತ್ ನೀವು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮಾಲೀಕನ ಮಾತಲ್ಲೇ ಕೇಳೋದಾದರೆ ಪೂನಾವಾಲಾ ಅವರ ಮಾತಲ್ಲಿ ಅವರ ಕೆಪಾಸಿಟಿ ಹಬ್ಬಬ್ಬ ಅಂದರೆ ಅವರು ಏನು 3,000 ಕೋಟಿ ರೂಪಾಯಿ ಭಾರತ ಸರ್ಕಾರದಿಂದ 3,000 ಕೋಟಿ ರೂಪಾಯಿ ವಿದೇಶಗಳಿಂದ ಇಸ್ಕೊಂಡಿದ್ದಾರೆ. ಆ ಎಲ್ಲ ದುಡ್ಡು ಮಾಡಿ ವಿಸ್ತರಣೆಯನ್ನು ಮಾಡಿದ್ರೂ ಕೂಡ ಅವರು ಅಂದಾಜು 11ರಿಂದ 15 ಕೋಟಿಯಷ್ಟು ಡೋಸುಗಳನ್ನ ಮಾತ್ರ ತಿಂಗಳಿಗೆ ಉತ್ಪಾದನೆ ಮಾಡಬಲ್ಲರು. ಅದರಲ್ಲಿ ಈಗಾಗಲೇ ವಿದೇಶದಿಂದ ಇಸ್ಕೊಂಡಿರೋ ದುಡ್ಡು ಕಾರಣಕ್ಕಾಗಿ ಅವರು 100 ಕೋಟಿ ಡೋಸುಗಳನ್ನ ವಿದೇಶಕ್ಕೆ ಸರಬರಾಜು ಮಾಡಬೇಕು, ಅರ್ಧ ಭಾಗ ಅವರು ಕಳಿಸ್ಲೇಬೇಕು. ಹೀಗಾಗಿ ಇವರ ಉತ್ಪಾದನಾ ಸಾಮರ್ಥ್ಯ ಅತಿ ಉತ್ಪ್ರೇಕ್ಷಿತವಾಗಿ ಹೆಚ್ಚಾದರೂ ಕೂಡ ಕೋವಿಡ್ದು ಹಬ್ಬಬ್ಬ ಅಂತಂದರೆ 11 ಕೋಟಿ ಆಗುತ್ತೆ, ಕೋವಿಶೀಲ್ಡ್ದು ಬರೀ 11 ಕೋಟಿ ಆಗುತ್ತೆ, 30 ಕೋಟಿ ಅಲ್ಲ. ಇನ್ನು ಕೋವ್ಯಾಕ್ಸಿನ್ ಅಂತೂ ಇನ್ನೂ ಅಧ್ವಾನದ ಪರಿಸ್ಥಿತಿ. ಅವರು ಒಟ್ಟಾರಕ್ಕೆ ಅವರಿಗೆ 75 ಕೋಟಿಯಷ್ಟು ಉತ್ಪಾದನೆ ಮಾಡ್ತಾರೆ, ಅಂದರೆ ಹೆಚ್ಚು ಕಡಿಮೆ 20 ಕೋಟಿ ತಿಂಗಳಿಗೆ ಉತ್ಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಅವ್ರ ಕೆಪಾಸಿಟಿ ಬರೀ 1 ಕೋಟಿನೂ ಇಲ್ಲ. ಇನ್ನು ಆ್ಯಕ್ಚುಲಿ ಅವರು ಸರಬರಾಜು ಮಾಡ್ತಿರೋದು ತಿಂಗಳಿಗೆ ಕೇವಲ 60 ಲಕ್ಷ ವ್ಯಾಕ್ಸಿನ್ಗಳು. ಇನ್ನು 5 ಕಡೆ ಅವ್ರದ್ದೇನೋ ಒಂದು ವಿಸ್ತರಣೆಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸರ್ಕಾರ 3,000 ಕೋಟಿ ರೂಪಾಯಿ ದುಡ್ಡು ಕೂಡ ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಆ ವಿಸ್ತರಣೆಗಳೆಲ್ಲ ಬಂದು ಉತ್ಪಾದನೆ ಶುರುವಾಗೋದು ಯಾವಾಗ ಅಂತಂದರೆ ಅದು ಆಗಸ್ಟ್ ಸೆಪ್ಟೆಂಬರ್ ನಂತರ. ಅದು ಕೂಡ ಇಷ್ಟು ಸಾಮರ್ಥ್ಯ ಇದ್ದಲ್ಲ. ಇದು ಸರ್ಕಾರವೇ ಕೊಡ್ತಿರೋ ಅಂಕಿಅಂಶ. RTIಗಳನ್ನು ಹಾಕಿ ಜನ ಕೇಳಿದಾಗ ಮತ್ತೊಂದು ಕಡೆ ಉದ್ರಿ ಭಾಷಣ ಮಾಡಬೇಕು ಅಂತಂದರೆ ಅದರ 3 ಪಟ್ಟು 4 ಪಟ್ಟು ಹೆಚ್ಚು ವ್ಯಾಕ್ಸಿನ್ಗಳು ನಮಗೆ ಸಿಗಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಗಂಭೀರವಾದಂಥ ಬೆಳವಣಿಗೆ ನಿನ್ನೆ ಆಗಿದೆ. ಬಯಾಲಜಿಕಲ್ ಎನ್ನುವಂತಹ ಒಂದು ವ್ಯಾಕ್ಸಿನ್ಗೆ 30 ಕೋಟಿಯಷ್ಟು ಆರ್ಡರ್ ನಾವು ಪ್ಲೇಸ್ ಮಾಡಿದ್ದೀವಿ. ಹೀಗಾಗಿ 44 ಕೋಟಿ ಕೋವಿಶೀಲ್ಡು ಕೋವ್ಯಾಕ್ಸಿನ್ನು, 30 ಕೋಟಿ ಬಯಾಲಜಿಕಲ್ ವ್ಯಾಕ್ಸಿನ್ನು, ಒಟ್ಟು 75 ಕೋಟಿಯಷ್ಟು ನಮಗೆ ಆಗಸ್ಟಿಗೆ ಸಿಕ್ಕಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದ ಅಧಿಕೃತವಾದಂಥ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಈ ಬಯಾಲಜಿಕಲ್ ಎನ್ನುವಂತಹ ಸಂಸ್ಥೆ ಮತ್ತು ಇದೇನು ದೇಶದ್ದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಬೋಣ. ಇದು ಟೆಕ್ಸಾಸ್ ಆಸ್ಪತ್ರೆಯಲ್ಲಿ ಆ್ಯಂಟಿಜನ್ನ ತೆಗೆದುಕೊಂಡು ಬಂದು ಮಾಡುವಂಥದ್ದು, ಸ್ವದೇಶಿಯಾದದ್ದಲ್ಲ. ಆದರೆ ಅದರ ಮಾಲೀಕರು ಸ್ವದೇಶಿಯರು, ದುಡ್ಡು ಕೊಡ್ತಿರೋದು ನಮ್ಮ ಸರ್ಕಾರ, ನಮ್ಮ ದುಡ್ಡು, ಉತ್ಪಾದನೆ ಮಾಡೋರವರು ಇರಲಿ. ಆದರೆ ಈ ವ್ಯಾಕ್ಸಿನ್ಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಕ್ಲಿನಿಕಲ್ ಟ್ರಯಲ್ಗಳನ್ನ ಮಾಡಬೇಕು. 3 ಸುತ್ತು ಕ್ಲಿನಿಕಲ್ ಟ್ರಯಲ್ ಮಾಡಬೇಕು. ಇವರ 3ನೇ ಕ್ಲಿನಿಕಲ್ ಟ್ರಯಲ್ನ ಪ್ರಾರಂಭಿಸಿರೋದೇನೆ ಏಪ್ರಿಲ್ 26ರ ನಂತರ. ಸುಮಾರು 2,000 ಜನರನ್ನು ಇಟ್ಕೊಂಡು ಕ್ಲಿನಿಕಲ್ ಟ್ರಯಲ್ ಮಾಡ್ತಾರೆ. ಅದು ಪರಿಣಾಮ ಏನಾಗುತ್ತೆ ಅಂತ ನೋಡಬೇಕು. ಅದು ಸರಿಯಾದಂಥ ಪರಿಣಾಮವನ್ನು ತಂದು ಅದಾದ ಮೇಲೆ ಅದರ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿ ಅದಕ್ಕೆ ಓಕೆ ಆದಮೇಲೆ ನಾವು ಅದನ್ನು ಕೊಂಡ್ಕೊಳ್ಬೇಕು. ಅದಕ್ಕೆ ಮುಂಚೆನೇ 30 ಕೋಟಿ ರೂಪಾಯಿ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ. ಮುಂದಂದಾಜಿನಿಂದ ಒಂದು ಈಗಾಗಲೇ ಅಕಸ್ಮಾತ್ ಸರಿ ಹೋದರೆ ಕೊಂಡ್ಕೊಳ್ಳೋಕ್ಕೆ ಮೊದಲೇ ಆರ್ಡರ್ ಪ್ಲೇಸ್ ಮಾಡ್ಬೋಣ ಅನ್ನೋ ದೂರಾಲೋಚನೆ ಸರಿ. ಆದರೆ ಅದನ್ನು ಈಗಾಗಲೇ ಲೆಕ್ಕಕ್ಕೆ ಸೇರಿಸ್ಕೊಂಬಿಡೋಕ್ಕಾಗುತ್ತಾ? ಅಕಸ್ಮಾತ್ ಅದು ಸರಿ ಹೋಗಲಿಲ್ಲ ಅಂದರೆ ವಾಟ್ ಈಸ್ ಪ್ಲ್ಯಾನ್ ಬಿ? ಪ್ಲ್ಯಾನ್ ಬಿ ಇರಲಿ, ಪ್ಲ್ಯಾನ್ ಏನೇ ಇಲ್ದಿರೋದ್ರಿಂದ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಟ್ಟು ಸಂಖ್ಯೆಗಳಲ್ಲಿ ನಮಗೆ
ಒಂದು ವಿಶ್ವಾಸವನ್ನು, ಸುಳ್ಳು ವಿಶ್ವಾಸವನ್ನು ಮೂಡಿಸುವುದಕ್ಕೆ ಪ್ರಧಾನಿಯವರ ಕೃಪಾಶೀರ್ವಾದದಿಂದ ಮುಂದುವರಿಸ್ತಿದ್ದಾರೆ. ಇದು ನಮ್ಮ ದೇಸಿ ವ್ಯಾಕ್ಸಿನ್ಗಳ ಪರಿಸ್ಥಿತಿ. ಆದರೆ ನೀವು ಯಾವುದೂ ದೇಸಿ ಅಲ್ಲ, ಈ ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವಂಥ ವ್ಯಾಕ್ಸಿನ್ಗಳು ಪರಿಸ್ಥಿತಿ. ಆದರೆ ಇನ್ನು ಎರಡನೇ ದಾರಿ ಏನಿರೋದು, ಸ್ಪುಟ್ನಿಕ್ ಇದೆ ಉದಾಹರಣೆಗೆ, ರಷ್ಯಾದಿಂದ ಬರುತ್ತೆ, ಮಾಡರ್ನಾ ಮತ್ತು ಫೈಸರ್ ಇದೆ. ಆದರೆ ಇವುಗಳು ಇಲ್ಲಿ ಬಂದು ಉತ್ಪಾದನೆ ಮಾಡಬೇಕು ಅಂದರೆ ಬ್ರಿಟಿಷ್ ಟ್ರಯಲ್ ಆಗಬೇಕು, ಅಥವಾ ಉತ್ಪಾದಿಸಿರುವಂತಹ ದಾಸ್ತಾನುಗಳನ್ನ ನಾವು ಕೊಂಡ್ಕೊಳ್ಬೇಕು ಅಂತಂದರೆ ನಾವು ಲೇಟಾಗಿ ಹೋಗಿದ್ದೀವಿ ಮಾರ್ಕೆಟ್ಗೆ. ಇನ್ಫ್ಯಾಕ್ಟ್ ಸ್ಪುಟ್ನಿಕ್ಕು, ನೀವು ವ್ಯಾಕ್ಸಿನ್ ಟಾಸ್ಕ್ ಫೋರ್ಸ್ ಬಗ್ಗೆ ನೆನ್ನೆ ಭಾಷಣದಲ್ಲಿ ಮಾತಾಡಿದ್ರು ಮೋದಿಯವರು, ಅದನ್ನು ಅವರು ಏಪ್ರಿಲಲ್ಲೇ ನಾವು ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರು. ಆಗಸ್ಟಲ್ಲಿ ಸ್ಪುಟ್ನಿಕ್ಕು ತನ್ನ ಒಂದು ವ್ಯಾಕ್ಸಿನ್ನ ಕೊಡುವಂತಹ ಪ್ರಸ್ತಾಪವನ್ನು ಮಾಡಿತ್ತು, ಅದನ್ನು ತಿರಸ್ಕರಿಸಿದ್ವಿ. ನಮಗೆ ಸಾಕು ಕೋವಿಶೀಲ್ಡು, ಕೋವ್ಯಾಕ್ಸಿನ್ನೇ ಸಾಕು, ಆತ್ಮನಿರ್ಭರ ಅಂತಂದ್ಬಿಟ್ಟು ನಾವು ಹೇಳಿದ್ವಿ ಅದನ್ನು. ಈಗ ಸ್ಪುಟ್ನಿಕ್ಕೋ ಮಾಡರ್ನಾನೋ ಫೈಸರೋ ನಮಗೆ ಬೇಕು ಅಂತಂದರೆ ಜಗತ್ತಿನ ಇತರ ದೇಶಗಳು ಈಗಾಗಲೇ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದ್ದಾವೆ. ಇನ್ನು ನಮ್ಮ ಸರದಿ ಬರಬೇಕು ಅಂತಂದರೆ ಇನ್ನೊಂದು 5-6 ತಿಂಗಳು ಕಾಯಬೇಕು ಸಿದ್ಧವಾಗಿರುವಂತಹ ವ್ಯಾಕ್ಸಿನ್. ಅದನ್ನು ಇಲ್ಲಿ ತಂದರೂ ಕೂಡ ಈ ದೇಶದ ಜನಗಳಿಗೆ ಸರಿ ಹೋಗುತ್ತಾ ಅಂತ ಒಂದು ಬ್ರಿಡ್ಜ್ ಟ್ರಯಲ್ ಮಾಡಬೇಕು. ನೀವು ಅದನ್ನು ಅಷ್ಟನ್ನು ಮಾಫಿ ಮಾಡ್ತೀರಾ ಅಂತಂದರೆ, ಮಾಫಿ ಮಾಡೋದಕ್ಕೆ ಸರ್ಕಾರ ಆಗಲೇ ರೆಡಿಯಾಗಿದೆ. ಈಗ ಅವ್ರು ಕೇಳ್ತಿರೋದೇನಪ್ಪ ಅಂತಂದರೆ, ಒಂದು ಈಗಾಗಲೇ ಇಲ್ಲ, ನೀವು ಕಾಯಬೇಕು ಕ್ಯೂನಲ್ಲಿ, ಯಾಕಂತಂದ್ರೆ ನಿಮ್ಮ ಬೇಜವಾಬ್ದಾರಿ ಲೇಟಾಗಿ ಬಂದಿದ್ದೀರಾ ಮಾರ್ಕೆಟ್ಗೆ. ಇನ್ನು ನಾವು ಬಂದಲ್ಲಿ ಮಾರಾಟ ಮಾಡಬೇಕಂದ್ರೆ ಬ್ರಿಡ್ಜ್ ಟ್ರಯಲ್ ಕ್ಯಾನ್ಸಲ್ ಮಾಡಬೇಕು. ಬ್ರಿಡ್ಜ್ ಟ್ರಯಲ್ ಅಂದರೆ ನಮ್ಮ ದೇಶ, ಬೇರೆ ದೇಶದ ಜನರ ಮೇಲೆ ಪ್ರಯೋಗ ಮಾಡಿದಿರಿ, ನಮ್ಮ ದೇಶದ ಜನರ ಮೇಲೆ ಇನ್ನೂ ಪ್ರಯೋಗ ಆಗಿಲ್ಲ. ಆ ಬ್ರಿಡ್ಜ್ ಟ್ರಯಲ್ ನೀವು ಕ್ಯಾನ್ಸಲ್ ಮಾಡ್ತೀರಾ ಅಂದರೆ, ನಾವು ಕೊಟ್ಟ ಔಷಧ ಏನಾದರೂ ರಿವರ್ಸ್ ಹೊಡಿತು ಅಂತ ಇಟ್ಕೊಳ್ರಿ, ಯಾರಿಗಾದರೂ ಏನಾದರೂ ಅನಾಹುತ ಆಯಿತು ಅಂದರೆ ನಮ್ಮನ್ನು ನೀವು ಹೊಣೆಗಾರಿಕೆ ಮಾಡಬಾರ್ದು. ಯಾಕಂದರೆ ಬ್ರಿಡ್ಜ್ ಟ್ರಯಲ್ ಕ್ಯಾನ್ಸಲ್ ಮಾಡಿರೋದು ಇವು. ಆದ್ದರಿಂದ ಇಂಡೆಮ್ನಿಟಿ ಅಂದರೆ ಕಾನೂನು ಕ್ರಮಗಳಿಂದ ನಮಗೆ ರಕ್ಷಣೆಯನ್ನು ಒದಗಿಸ್ಬೇಕು, ಸುರಕ್ಷೆಯನ್ನು ಒದಗಿಸ್ಬೇಕು. ಹಾಗೂ ಪ್ರೈಸ್ ರೆಸ್ಟ್ರಿಕ್ಷನ್, ಯಾಕಂದರೆ ಇದಕ್ಕೆ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತೀವಿ, ನಾವು ಇಡೋವಂಥ ಪ್ರೈಸ್ನ ನೀವು ಕೊಂಡ್ಕೋಬೇಕು ಅದಕ್ಕೆ ಅನ್ನುವಂತಹ ಒಂದು ಅವಮಾನಕಾರಿಯಾದಂಥ, ಆತಂಕಕಾರಿಯಾದಂಥ ಒಂದು ಷರತ್ತುಗಳನ್ನ ಇಟ್ಟಿದ್ದಾರೆ. ಈಗ ವಿಷಯ ಏನಪ್ಪ ಅಂತಂದರೆ, ಪರಿಸ್ಥಿತಿ ಹೀಗಿರಬೇಕಾದ್ರೆ ಇದು ಸಮಸ್ಯೆ. ಈ ಸಮಸ್ಯೆ ಯಾಕೆ ಬಂತು ಅಂತಂದರೆ, ನಾವು ಆತ್ಮನಿರ್ಭರ, ನಮಗೆ ಬೇಕಾಗಿಲ್ಲ ವ್ಯಾಕ್ಸಿನ್ನು, ನಾವು ಗಂಜಲ ಕುಡ್ಕೊಂಡೇ ಇರ್ತೀವಿ ಅನ್ನೋಂಥ ಮನಸ್ಥಿತಿನವರು ಸರ್ಕಾರದಲ್ಲಿ ಇದ್ದಿದ್ದರಿಂದ ಮುಂದಂದಾಜಿನಿಂದಲೇ ವ್ಯಾಕ್ಸಿನ್ನ ಉತ್ಪಾದನೆ ಮಾಡುವುದಕ್ಕೆ ಬರೀ ನಮ್ಮ ದೇಶದಲ್ಲೆಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ನಾವು ಸಂಗ್ರಹಿಸುವುದಕ್ಕೆ, ಬೇರೆ ದೇಶದವರೆಲ್ಲ ಹಂಗೆ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಕೋವಿಶೀಲ್ಡ್ ಏನಿದೆ, ಆಸ್ಟ್ರಾಜೆನಿಕಾ ಅಂತ ಇಂಗ್ಲೆಂಡ್ ಇಂಗ್ಲೆಂಡ್ನವರು ಭಾರತದಲ್ಲಿ ಉತ್ಪಾದನೆ ಮಾಡುವ ಇದು ಚೆನ್ನಾಗಿದೆ ಸೌಕರ್ಯಗಳು ಅಂತೇಳಿ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡ್ರು, ಅವ್ರಿಗೆ ನಾವು ಮಾರ್ಕೋತಿದ್ದೀವಿ ಈಗ. ಆದರೆ ನಮ್ಮದೇ ದೇಶದಲ್ಲಿರುವಂಥ ಸಿರಮ್ ಇನ್ಸ್ಟಿಟ್ಯೂಟ್ಗೆ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು ಏಪ್ರಿಲಲ್ಲಿ. ಯಾಕಂದರೆ ಬೇಡ ಅಂದ್ಕೊಂಡಿದ್ವಿ ನಾವು. ಜನವರಿನಲ್ಲಿ ನಮ್ಮ ಹತ್ರ 10 ಕೋಟಿ ಇದೆ ಅಂತ ಹೇಳಿದ, ಡೋಸ್ಗಳಷ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದರು ಈ ಸಿರಮ್ ಇನ್ಸ್ಟಿಟ್ಯೂಟ್ನವರು. ಆದರೆ ಅದನ್ನು ನಾವು ನಮಗೇನು ಬೇಕಾಗಿಲ್ಲ, ನಾವು ವಿದೇಶಕ್ಕೆ ಮಾರ್ತೀವಿ ಅಂತೇಳಿ 6 ಕೋಟಿ ಡೋಸ್ಗಳನ್ನ ಮಾರ್ಕೊಂಡು. ಸೊ ಹೀಗಾಗಿ ಇದು ಈ ಬೇಜವಾಬ್ದಾರಿಯಿಂದ ಹುಟ್ಟಿರೋ ಸಮಸ್ಯೆ. ಈಗ ಇದನ್ನು ಹೆಂಗೆ ನಿವಾರಿಸ್ಕೊತೀವಿ? ಜೂನ್ 21 ನಂತರ ವ್ಯಾಕ್ಸಿನ್ಗಳು ನಮಗೆ ಸಿಗಬೇಕು ಅಂದರೆ ಇದನ್ನು ಹೆಂಗೆ ನಿವಾರಿಸ್ಕೊಳ್ತೀವಿ ಅನ್ನೋ ತುಂಬ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ರಾಜ್ಯ ಸರ್ಕಾರಗಳು, ಬೇರೆ ಯಾರೂ ಅಡ್ಡಿ ಬಂದಿಲ್ಲ. ಇದನ್ನು ಹೆಂಗೆ ನಿವಾರಿಸ್ಕೊಳ್ತೀವಿ? ನಿಜಕ್ಕೂ ಕೂಡ 200 ಕೋಟಿ ಬಿಟ್ಬಿಡಿ, 100 ಕೋಟಿ ವ್ಯಾಕ್ಸಿನ್ ಆದರೂ ಡಿಸೆಂಬರ್ ಅಂತ್ಯಕ್ಕೆ ನಮಗೆ ಬರುತ್ತೆ ಅಂತ ಈ ದೇಶದ ವೈದ್ಯಕೀಯ ಪರಿಣಿತರು, ಸರ್ಕಾರದ ಸಲಹೆಗಾರರೇ ನಂಬ್ತಾ ಇಲ್ಲ. ಹೀಗಾಗಿ ನೀವು ಜೂನ್ 21 ನಂತರ ವ್ಯಾಕ್ಸಿನ್ ಅಂತಂದರೆ ಇದರ ಹಿಂದೆ, ನಿಮ್ಮ ಈ ನೀತಿಯ ಹಿಂದೆ ನಿಜಕ್ಕೂ ಇರುವ ನಿಯತ್ತೇನು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ತಮ್ಮ ಭಾಷಣ ಮುಂದುವರಿಸ್ತಾ ತಾವು ಹೇಳಿದ್ರಿ, ನಾವು ಎಲ್ಲ ಸರಾಗವಾಗಿ ಸಾಕ್ತಿತ್ತು. ಜನವರಿ 16ಕ್ಕೆ ಈ ದೇಶದಲ್ಲಿ ವ್ಯಾಕ್ಸಿನೇಷನ್ ಪ್ರಾರಂಭ ಆಯಿತು. ಏಪ್ರಿಲ್ ಕೊನೆಯ ತನಕ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಸರಿಯಾಗಿ ವ್ಯಾಕ್ಸಿನೇಷನ್ ನಡೀತಾ ಇತ್ತು. ಆದರೆ ಆ ಮಧ್ಯದಲ್ಲಿ ಯಾವಾಗ ಕೋವಿಡ್ ಸಂಖ್ಯೆಗಳು ಇಳಿಮುಖ ಆಯಿತು, ಆಗ ರಾಜ್ಯಗಳು ಅದರಲ್ಲಿ ತಮಗೆ, ಅಂದರೆ ಆ ಕ್ರೆಡಿಟಲ್ಲಿ ಪಾಲ್ಬೇಕು ಅನ್ನೋ ಥರ ರಾಜ್ಯಗಳು ನಮಗೆ ಕೊಡಿ ಅಟಾನಮಿ ಅಂತ ಕೇಳೋಕ್ಕೆ ಶುರು ಮಾಡಿದ್ರು. ಸರಿ ಬಿಡಿ, ಅವರು ಕೊಡೋಣ ಅಂತ ನಾವು ಕೊಟ್ವಿ. ಆಮೇಲೆ ನೋಡಿ ಈ ಥರ ಅಧ್ವಾನ ಆಗೋಯಿತು. ಸೊ ಹೀಗಾಗಿ ಇವತ್ತು ಏನು ವ್ಯಾಕ್ಸಿನ್ ಬಿಕ್ಕಟ್ಟಿದೆ ನಮ್ಮ ದೇಶದಲ್ಲಿ, ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಸುಫರ್ದಿಯನ್ನು ತೆಗೆದು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದು, ರಾಜ್ಯ ಸರ್ಕಾರಗಳಿಗೆ ಬುದ್ಧಿ ಇಲ್ದಿರೋ ತಿಳಿಗೇಡಿಗಳಾಗಿ ವರ್ತಿಸಿದ್ದು ಅಂತ ರಾಜ್ಯ ಸರ್ಕಾರಗಳ ಮೇಲೆ ವರ್ಗಾಯಿಸ್ತಿದೆ. ಈಗ ಜನವರಿ 16ರಿಂದ ಏಪ್ರಿಲ್ ತನಕ ಸುಗಮವಾಗಿ ನಡೀತಾ ಇವನ್ನೆಲ್ಲವೂ ನಾವು ನೋಡಿದ್ವಿ. ಎಲ್ಲ ಲಸಿಕೋತ್ಸವಗಳು ದೊಡ್ಡ ವೈಫಲ್ಯಗಳೇ, ತಮ್ಮ ನೇತೃತ್ವದಲ್ಲೇ ಇತ್ತು. ಲಸಿಕೆಯನ್ನು ಸಂಗ್ರಹಿಸುವಂಥ ಅವಕಾಶ ನಿಮಗೂ ಇರಲಿಲ್ಲ, ಯಾಕಂದರೆ ನಿಮ್ಮ ಬೇಜವಾಬ್ದಾರಿ ಕಾರಣದಿಂದ ಆರ್ಡರ್ ಪ್ಲೇಸ್ ಮಾಡಿರಲಿಲ್ಲ. ಇನ್ನು ರಾಜ್ಯಗಳು ಕೇಳಿದ್ದು, ನಮಗೆ ತುಂಬ ಮುಖ್ಯವಾಗಿ ವಿತರಣೆಯ ಸ್ವಾತಂತ್ರ್ಯ ಬೇಕು. ನಮ್ಮ ದೇಶದಲ್ಲಿ ಲಸಿಕೀಕರಣ ಹೊಸದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಬ್ರಿಟಿಷರ ಕಾಲದಿಂದಲೂ ವ್ಯಾಕ್ಸೀಕರಣ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ನಂತರವೂ ಹಲವಾರು ಮಕ್ಕಳಿಗೆ ತೊಗೊಂಡಾದ್ರೆ 13ರಿಂದ 16 ವ್ಯಾಕ್ಸಿನ್ಗಳನ್ನ ಮಾಡ್ತೀವಿ. ವ್ಯಾಕ್ಸಿನ್ನ ಸಂಗ್ರಹಿಸೋದು ಪ್ರೊಕ್ಯೂರ್ಮೆಂಟು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದರೆ ಉದ್ದಕ್ಕೂ
ನಿಜಕ್ಕೂ ಕೂಡ ಅದನ್ನು ಹಂಚುವುದು ರಾಜ್ಯದ ಜವಾಬ್ದಾರಿ. ಇದೇ ಕನ್ಕರೆಂಟ್ ಪಬ್ಲಿಕ್ ಹೆಲ್ತ್ನ ಕನ್ಕರೆಂಟ್ ಲಿಸ್ಟ್ನ ಸಾರಾಂಶ. ಯಾವತ್ತೂ ಕೂಡ ಉತ್ಪಾದನೆ ವಿತರಣೆ ಎರಡೂ ಕೂಡ ರಾಜ್ಯಗಳೇ ಮಾಡಬೇಕು ಅಂತ ಯಾವ ಸರ್ಕಾರವೂ ಜಗತ್ತಿನ ಯಾವ ದೇಶಗಳು ಮಾಡಿಲ್ಲ. ಆದರೆ ನೀವು ಯಾತಕ್ಕೆ ಅದನ್ನು ಮಾಡಿದ್ರಿ? ತುಂಬ ಮುಖ್ಯವಾಗಿ ಲಸಿಕೆ ಉತ್ಪಾದನೆ ಆಗ್ತಿಲ್ಲ, ಸಂಖ್ಯೆ ಕೋವಿಡ್ ಸಂಖ್ಯೆ ಏನು ಕಡಿಮೆ ಆಗ್ತಿರಲಿಲ್ಲ, ಇಡೀ ಏಪ್ರಿಲಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಹತ್ತತ್ರ ದಿನಕ್ಕೆ 4 ಲಕ್ಷ ಆಗ್ತಾ ಬಂತು. ನಾವು ಮಾರ್ಚ್ಗೆ ಮುಂಚೆ ನಮ್ಮ ಸಂಖ್ಯೆ ಇದ್ದಿದ್ದು 1 ಕೋಟಿ ಸೋಂಕಿತರದು, ಈಗ ನಾವು 3 ಕೋಟಿ ಹತ್ತತ್ರ ಬರ್ತಿದ್ದೀವಿ. ಅದು ಆಗಿದ್ದೇ ಈ 2 ತಿಂಗಳಲ್ಲಿ. ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ವ್ಯಾಕ್ಸಿನ್ ಸರಬರಾಜು ಕಡಿಮೆ ಇದೆ, ದೇಶದಲ್ಲಿ ಆತಂಕ ಇದೆ, ಆಕ್ಸಿಜನ್ ಸಿಲಿಂಡರ್ ಇಲ್ಲ, ಜನ ಸಾಯ್ತಿದ್ದಾರೆ. ದಿನಕ್ಕೆ 5,000 ಸಾವುಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ, 3-3.25 ಲಕ್ಷ ಜನ ಸತ್ತೋಗಿದ್ದಾರೆ. ಇದರ ಒಟ್ಟಾರೆ ಹೊಣೆ ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇದೆ. ಮೋದಿಯವರ ಜನಪ್ರಿಯತೆ, ಬಿ ಜೆ ಪಿಯ ಜನಪ್ರಿಯತೆ ಕುಸಿತಿದೆ ಅಂತ ಗೊತ್ತಾದಾಗ ನೀವು ಈ ಹೊಸ ಉದಾರೀಕರಣ ನೀತಿಯನ್ನು ಅಂದರೆ ರಾಜ್ಯಗಳ ಮೇಲೆ ವರ್ಗಾಯಿಸಿದ್ರಿ. ಅಂದರೆ ಇದು ಕೂಡ ಒಂದು ಬಿಕ್ಕಟ್ಟನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂತಹ ಒಂದು ದೂರಾಲೋಚನೆ ಅಲ್ವಾ? ಯಾಕಂದರೆ ರಾಜ್ಯಗಳು ಯಾರೂ ಕೂಡ 35,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ರಲ್ಲ ಬಜೆಟಲ್ಲಿ. ನೀವು ನಿಜಕ್ಕೂ ಕೂಡ ರಾಜ್ಯಗಳಿಗೆ ಅದನ್ನು ಸಂಪೂರ್ಣ ಸಂಗ್ರಹಿಸುವ ಮತ್ತು ವಿತರಣೆ ಮಾಡುವ ಜವಾಬ್ದಾರಿ ವರ್ಗಾಯಿಸಬೇಕಂದ್ರೆ ಆ 35,000 ಕೋಟಿನೂ ಹಂಚಬೇಕಲ್ವ? ಹಣವನ್ನು ಕೊಡಲ್ಲ. ರಾಜ್ಯ ಸರ್ಕಾರಗಳಿಗಾಗಲೇ ಕೋವಿಡಿಂದ ತತ್ತರಿಸಿವೆ. ಕೇಂದ್ರ ಸರ್ಕಾರಕ್ಕೆ ಇರುವಷ್ಟು ತೆರಿಗೆ ಮೂಲಗಳು ರಾಜ್ಯ ಸರ್ಕಾರಕ್ಕಿಲ್ಲ. ಆದರೂ ಅವರ ಮೇಲೆ ಈ ಭಾರವನ್ನು ಹೊರಿಸಿ ಅವರ ನಿಮ್ಮ ವೈಫಲ್ಯವನ್ನು ರಾಜ್ಯ ಸರ್ಕಾರಗಳ ವೈಫಲ್ಯ ಮೇಲೆ, ವಿಶೇಷವಾಗಿ ವಿರೋಧ ಪಕ್ಷಗಳಿರುವಂತಹ ಸರ್ಕಾರಗಳ ವೈಫಲ್ಯದ ಮೇಲೆ ಮಾಡುವುದಕ್ಕೆ ಮಾಡಿದ್ದು. ಇದೊಂದು ರಾಜಕೀಯವಾಗಿ ಸಂಕಷ್ಟದ ಸಮಯದಲ್ಲಿ ಒಬ್ಬ ಮುತ್ಸದ್ದಿ ನಡ್ಕೊಳ್ಳುವಂತಹ ರೀತಿಯ ಅಥವಾ ಒಂದು ಕೀಳು ರಾಜಕೀಯ ಅನ್ನೋ ಪ್ರಶ್ನೆ ಈಗಲಾದರೂ ಕೂಡ ನೀವು ನೀತಿ ಮತ್ತು ನಿಯತ್ ಸಾಫ್ ಹೈ ಅಂದಾಗ ಈ ನಿಯತ್ತು ನಿಜಕ್ಕೂ ಕೂಡ ಸಾಫಿತ್ತ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಲ್ವ? ಯಾಕಂತಂದರೆ ಇವತ್ತು ನೀವು ಹೇಳಿದ್ದೇನಪ್ಪ ಅಂದರೆ ನೀತಿ, ನಿಯತ್ತು ಮತ್ತು ಪರಿಶ್ರಮ ಇವು ಮೂರೂ ಇತ್ತು ಅಂತಂದರೆ ನಾವು ಎಂಥ ಸವಾಲುಗಳನ್ನಾದರೂ ಗೆಲ್ಬೋದು ಅಂತೇಳಿ. ಅದರಲ್ಲಿ ತುಂಬ ಮುಖ್ಯವಾದದ್ದು ನಿಯತ್ತಿದ್ದರೆ ಸರಿಯಾದ ನೀತಿ ಬರುತ್ತೆ, ನಿಯತ್ತಿದ್ದರೆ ವಿಶ್ವಾಸ ಮೂಡುತ್ತೆ. ಆದರೆ ತಮ್ಮ ಭಾಷಣದಲ್ಲಿ ಉದ್ದಕ್ಕೂ ಕೂಡ ತಾವು ಯಾವ ಬಗೆಯ ಈ ರೀತಿ ಫೆಡರಲಿಸಮ್ಗೆ ಬೇಕಾದಂಥ ನಿಯತ್ತನ್ನು ತೋರಿಸಲೇ ಇಲ್ಲ. ಈಗಲೂ ಕೂಡ ಮುಂದುವರೆದು ಏನು ಮಾಡ್ತಿದ್ದೀರಿ ನೀವು? ರಾಜ್ಯಗಳಿಗೆ ಇನ್ನು ಮುಂದೆ ಅವ್ರು ಕೊಂಡ್ಕೊಳ್ಬೇಕಾಗಿಲ್ಲ, ಆದರೆ ವಿತರಣೆಯನ್ನು ಸಂಪೂರ್ಣವಾಗಿ ಅವ್ರಿಗೆ ಅಟಾನಮಿ ಕೊಡ್ತೀವಿ ಅನ್ನೋ ಅಂಶ ಈಗಲೂ ಕೂಡ ನೀವು ಮಾತಾಡಿಲ್ಲ. ಹೀಗಾಗಿ ಈ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಮೂರನೇದು ಅತಿ ಮುಖ್ಯವಾಗಿ ಇವತ್ತು ಲಸಿಕೆಯನ್ನು ಖಾಸಗಿ ಕಂಪನಿಗಳು ಉತ್ಪಾದಿಸ್ತಾ ಇದ್ದಾವೆ. ನಮ್ಮ ದೇಶ ಹಂಗೆ ನೋಡೋದಾದರೆ ಜಗತ್ತಿನ ಫಾರ್ಮಸಿಸ್ಟ್, ಜಗತ್ತಿನ ಹಲವಾರು ಬಡ ದೇಶಗಳಿಗೆ ಬೇಕಾಗಿರುವಂಥ ಲಸಿಕೆಯನ್ನು ಸರಬರಾಜು ಮಾಡುವ ಒಂದು ದೊಡ್ಡ ಲಸಿಕಾ ಕೇಂದ್ರ ಭಾರತ ಆಗಿತ್ತು. ಅಂಥ ಶಕ್ತಿ ಭಾರತಕ್ಕೆ ಬಂದಿದ್ದಕ್ಕೆ ಕಾರಣ ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಲಸಿಕೆಗೆ ಬೇಕಾಗಿರುವಂತಹ ಸಾರ್ವಜನಿಕ ಸಂಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ನಂತರವೂ ಕೂಡ ಅಂಥ ಹಲವಾರು ಸಾರ್ವಜನಿಕ ಸಂಸ್ಥೆಗಳು ಜನರ ತೆರಿಗೆ ದುಡ್ಡಲ್ಲಿ ಉಚಿತವಾಗಿ ಅಥವಾ ಅಗ್ಗದ ದರದಲ್ಲಿ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ನಾವು ಗಳಿಸ್ಕೊಂಡಿದ್ವಿ. 91ರ ನಂತರ ಬರೀ ನಿಮ್ಮ ಸರ್ಕಾರ ಮಾತ್ರ ಅಲ್ಲ, ನಿಮ್ಮ ಪಕ್ಷದ ಸಮ್ಮತಿಯೊಂದಿಗೆ ಏನು ಹೊಸ ನೀತಿಗಳು ಬಂತು, ನಿಧಾನಕ್ಕೆ ಇದರಲ್ಲಿ PPP ಮಾಡಲ್ ಬಂತು. ಇನ್ಫ್ಯಾಕ್ಟ್ ಮನಮೋಹನ್ ಸಿಂಗ್ ಅವರ ನ್ಯಾಷನಲ್ ವ್ಯಾಕ್ಸಿನೇಷನ್ ಪಾಲಿಸಿ ಕೂಡ ಇದನ್ನು ಇನ್ನೊಂದಷ್ಟು ಸ್ಥಿರೀಕರಿಸ್ತು. ಮೆಲಿಂದಾ ಗೇಟ್ಸು ಇಂಥವರೆಲ್ಲ ಬಂದು ನಿಧಾನಕ್ಕೆ ನಮ್ಮ ಸಾರ್ವಜನಿಕ ಸಂಸ್ಥೆಗಳ ಸಾಮರ್ಥ್ಯ ನಾಶ ಮಾಡಿ ಸಂಪೂರ್ಣವಾಗಿ ನಾವು ಖಾಸಗಿ ಕಂಪನಿಗಳ ಮೇಲೆ ಅವಲಂಬಿಸುವಂಥ ಪರಿಸ್ಥಿತಿ ಬಂತು. ಇವತ್ತೇನಾಗಿದೆ, ನಮ್ಮ ಸಾರ್ವಜನಿಕ ಸಂಸ್ಥೆಗಳು ಇವತ್ತು ಕೂಡ ಬರೀ ಅಸ್ಥಿಪಂಜರವನ್ನು ಉಳಿಸ್ಕೊಂಡಿವೆ. ಅವುಗಳು ನಿಜಕ್ಕೂ ಉತ್ಪಾದನೆ ಮಾಡಿದ್ರೆ ಇವರು ಏನು ಖಾಸಗಿ ಕಂಪನಿಗಳ ರೇಟ್ ಘೋಷಣೆ ಮಾಡ್ತಾರೆ ಅದರ ಕಾಲಭಾಗಕ್ಕೆ ಅಥವಾ ಅಗ್ಗಕ್ಕೆ ನಾವು ತಗೊಳ್ಬೋದು. ಆದರೆ ಅದನ್ನು ನಾಶ ಮಾಡಿದ ಕಾರಣದಿಂದ ನಿಮ್ಮ ಸರ್ಕಾರವೂ ಹೌದು, ನಿಮ್ಮ ಹಿಂದಿನ ಸರ್ಕಾರಗಳು ಹೌದು, ಇವತ್ತು ನಾವು ಖಾಸಗಿ ಕಂಪನಿಗಳ ಮೇಲೆ ಅವಲಂಬನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಕೋವಿಡ್ ಅಂತ ಬಿಕ್ಕಟ್ಟು ಬಂದಾಗ ಜಗತ್ತಿನ ಇತರ ದೇಶಗಳು ತುರ್ತಾಗಿ, ಇನ್ಫ್ಯಾಕ್ಟು ಅಮೇರಿಕನೂ ಕೂಡ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನ ಬಳಸಿಕೊಂಡು ಖಾಸಗಿ ವಲಯವನ್ನು ಕೂಡ ದೇಶದ ಜನರ ಹಿತಕ್ಕೆ ಸರಿಯಾಗಿ ದುಡಿಸ್ಕೊಳ್ಳುವಂತಹ ನೀತಿಗಳನ್ನು ಮಾಡಿದ್ರು. ಸ್ಪೇನು, ಇಟಲಿ ಅಂತ ದೇಶಗಳಾದರೆ ರಾಷ್ಟ್ರೀಕರಣ ಮಾಡಿಬಿಟ್ರು. ತಾವು ಅದನ್ನು ಮಾಡೋದಕ್ಕೆ ತದ್ವಿರುದ್ಧವಾಗಿ ಏನು ಮಾಡಿದ್ರಿ ತಮ್ಮ ಏಪ್ರಿಲ್ 19ರ ಹೊಸ ವ್ಯಾಕ್ಸಿನೇಷನ್ ನೀತಿನಲ್ಲಿ? ಅದಕ್ಕೆ ನೀವು ಹೇಳಿದ್ದೇನು, ರಾಜ್ಯಗಳು ಡಿಮ್ಯಾಂಡ್ ಮಾಡಿದ್ರು, ಆದ್ದರಿಂದ ರಾಜ್ಯಗಳಿಗೆ ನಾವು ಒಂದಷ್ಟು 25% ಕೊಟ್ವಿ ಅಂತ. ಆದರೆ 25% ಅಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಲಸಿಕಾ ಕಂಪನಿಗಳು ಮಾರುವಂಥ ಅವಕಾಶವನ್ನು ಯಾಕೆ ಕೊಟ್ರಿ? ರಾಜ್ಯಗಳ 50 ನೀವು 50 ಅಂತ ಮಾಡ್ಕೋಬೋದಾಗಿತ್ತಲ್ಲ, ಯಾತಕ್ಕೆ ಖಾಸಗಿ ಕಂಪನಿಗಳಿಗೆ ಕೊಟ್ರಿ? ಇವತ್ತು ಅದರ ಪರಿಣಾಮ ಏನಾಗಿದೆ ಖಾಸಗಿ ಕಂಪನಿಗಳಿಗೆ? जो व्यक्ति मुफ्त में वैक्सीन नहीं लगवाना चाहते, प्राइवेट अस्पताल में वैक्सीन लगवाना चाहते हैं, उनका भी ध्यान रखा गया है। देश में बन रही वैक्सीन में से 25% प्राइवेट सेक्टर के अस्पताल सीधे ले पाए, ये व्यवस्था जारी रहेगी।
प्राइवेट अस्पताल वैक्सीन की निर्धारित कीमत के उपरांत एक डोज पर अधिकतम 150 रुपये ही सर्विस चार्ज ले सकेंगे। ಇವತ್ತು ಖಾಸಗಿ ಆಸ್ಪತ್ರೆಗಳು ನೇರವಾಗಿ ಖರೀದಿ ಮಾಡ್ಬೋದು ಅಂತ ಮಾಡಿದ್ರಿಂದ ಇವತ್ತು ನೀವು ರೇಟ್ ಕೂಡ ಅನೌನ್ಸ್ ಮಾಡಿದ್ದೀರಿ. ಕೋವಿಶೀಲ್ಡ್ಗೆ 780 ರೂಪಾಯಿ, ಅದರ ಮೇಲೆ ಜಿ ಎಸ್ ಟಿ. ಕೋವ್ಯಾಕ್ಸಿನ್ಗೆ 1480 ರೂಪಾಯಿ, ಅದರ ಮೇಲೆ ಜಿ ಎಸ್ ಟಿ. ಅದಾದಮೇಲೆ ಸ್ಪುಟ್ನಿಕ್ಗೂ ಕೂಡ 1000 ಮೇಲೆ ಅದರ ಮೇಲೆ ಜಿ ಎಸ್ ಟಿ. ಈ ಪ್ರಮಾಣದಲ್ಲಿ ಒಂದು ಕಡೆ 150 ರೂಪಾಯಿಗೆ ಮಾರಬೇಕು, ಇನ್ನೊಂದು ಅದೇ ಕಂಪನಿ 1500 1400 ಮಾರ್ಕೋಬೋದು ಅಂತ ಎರಡು ಅವಕಾಶಗಳನ್ನು ನೀವು ಒಂದು ಲಾಭಕೋರ ಕಂಪನಿಗಳಿಗೆ ಕೊಟ್ಟರೆ ಅವರ ಆದ್ಯತೆ ಏನಕ್ಕಾಗುತ್ತೆ? ಎಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೋ ಅದಕ್ಕೆ ಮೊದಲು ಮಾರ್ಕೋತಾರೆ. 1 ಕೋಟಿ ಉತ್ಪಾದನೆ ಮಾಡಿದ್ರೆ ಅದು ಮೊದಲು 1 ಕೋಟಿ ಉತ್ಪಾದನೆ ಮಾಡ್ತೀವಿ ಈ ತಿಂಗಳಲ್ಲಿ ಅಂತೇಳಿ ಮೊದಲನೇ ವಾರ 25 ಲಕ್ಷ ಉತ್ಪಾದನೆ ಮಾಡಿದ್ರೆ ಫಸ್ಟ್ ಅವ್ರು ಮಾರೋದು ಖಾಸಗಿ ಕಂಪನಿಗಳಿಗೆ. ಹೀಗಾಗಿ ಎಲ್ಲ ದಾಸ್ತಾನು ಹೆಚ್ಚಾಗುತ್ತೆ. ಇನ್ನು ಖಾಸಗಿ ಆಸ್ಪತ್ರೆಗಳು ಈ ಥರ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋ ಸಾಮರ್ಥ್ಯ ಸಣ್ಣ ಪುಟ್ಟ ಖಾಸಗಿ ಆಸ್ಪತ್ರೆಗಳಿಗೆ ಎಲ್ಲಿರುತ್ತೆ? ದೊಡ್ಡ ಕಾರ್ಪೊರೇಟ್ ಚೈನ್ಗಳೇನಿರ್ತವೆ, ಅಪೋಲೋ ಇರ್ಬೋದು, ಫೋರ್ಟಿಸ್ ಇರ್ಬೋದು, ನಿಮ್ಮ ಬ್ಲೂ ಐಡ್ ಬಾಯ್ ಆಗಿರುವಂಥ ದೇವಿ ಶೆಟ್ಟಿಯವರ ನಾರಾಯಣ ಹೃದಯಾಲಯ ಆಗಿರೋ ಇಂಥವ್ರು ಅದನ್ನು ದಾಸ್ತಾನು ಮಾಡಿ ಇಟ್ಕೋತಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನುವ ಪತ್ರಿಕೆ ಇದ್ರ ಬಗ್ಗೆ ಮಾಡಿರುವಂಥ ಅಧ್ಯಯನದಂತೆ ನೀವು ನೋಡಿದ್ರೆ 50% ಏನು ಖಾಸಗಿ ಕ್ಷೇತ್ರಕ್ಕೆ ಮೀಸಲಾಗಿಟ್ಟಿದ್ರು ಅಂಥ 50% ದಾಸ್ತಾನು ಅಂದರೆ ಹತ್ತತ್ರ 120 ಕೋಟಿ ಡೋಸುಗಳು ಖಾಸಗಿನವ್ರಿಗೆ ಅಂತ ಇಟ್ಟಿದ್ರೆ ಅದರಲ್ಲಿ 60 ಲಕ್ಷ ಡೋಸ್ಗಳನ್ನು ಕೇವಲ 9 ಆಸ್ಪತ್ರೆಗಳು, ಅದರಲ್ಲಿ ಅಪೋಲೋ ಇದೆ, ನಾರಾಯಣ ಹೃದಯಾಲಯ ಇದೆ, ಫೋರ್ಟಿಸ್ ಇದೆ, ತಮ್ಮ ಆಪ್ತ ಮಿತ್ರ ಅಂಬಾನಿಯವರು ನಡೆಸುವ HN ಆಸ್ಪತ್ರೆ ಇದೆ, ಇಂಥ 9 ಆಸ್ಪತ್ರೆಗಳ ಪಾಲಾಗಿದ್ದಾವೆ. ಅಂದರೆ ಈಗಲೂ ಕೂಡ ಅಂದರೆ ಜನರಿಗೆ ಸಣ್ಣ ಪುಟ್ಟ ಆಸ್ಪತ್ರೆಗಳಿಗೆ ಈ ಥರ ಸುಮಾರು ಒಂದು 50% 9 ಆಸ್ಪತ್ರೆ ಆದರೆ ಇನ್ನು 50% 300 ಆಸ್ಪತ್ರೆಗಳು ಶೇರ್ ಮಾಡಿದ್ದಾವೆ. ಅವು ಕೂಡ ಜಿಲ್ಲೆಯಲ್ಲಿ ತುಂಬ ಮುಂದುವರೆದಿರೋ ಆಸ್ಪತ್ರೆಗಳೇ ಆಗಿರ್ತವೆ. ಸಣ್ಣ ಪುಟ್ಟ ಆಸ್ಪತ್ರೆಗಳು ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಸಿಗೋದಿಲ್ಲ. ಹೀಗಾಗಿ ಎಲ್ಲ ಜನರಿಗೂ ಸಿಗಬೇಕು ಅಂದರೆ ನೀವೇನು ಮಾಡಬೇಕಾಗಿತ್ತು? 100% ಸರ್ಕಾರದ ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗಿತ್ತು. ಆದರೆ ಅದರಲ್ಲೂ ಕೂಡ ಯಾವ ಸರ್ಕಾರಗಳು ಮಾಡಿಲ್ಲ ಈ ಥರ ನೀತಿಯನ್ನು. 25% ನೀವು ಸಂಪೂರ್ಣವಾಗಿ ಖಾಸಗಿನವ್ರಿಗೆ ಅವಕಾಶ ಕೊಟ್ಟು ತಮ್ಮ ಅದು ಯಾವ ತಪ್ಪನ್ನು ನೀವು ತಿದ್ಕೋಬೇಕಾಗಿತ್ತು, ಯಾವ ನಿಮ್ಮ ಕಾರ್ಪೊರೇಟ್ ನಿಯತ್ತಿತ್ತು, ತಮ್ಮ ಭಾಷಣದಲ್ಲಿ ಅದು ಜನರ ನಿಯತ್ತಾಗಿ ಬದಲಾಗಬೇಕಾಗಿತ್ತು. ಆದರೆ ನಿಮ್ಮ ನೀತಿ ಮತ್ತು ನಿಯತ್ತು ಎರಡೂ ಕೂಡ ಕಾರ್ಪೊರೇಟ್ ಪರವಾಗಿರೋದೇ ಮತ್ತೆ ನಿನ್ನೆ ಮಾಡಿದ ಭಾಷಣದಲ್ಲೂ ತುಂಬ ಸ್ಪಷ್ಟವಾಗಿದೆ. ಆದ್ದರಿಂದ ನಿಜವಾದಂಥ ಅನುಮಾನಗಳು ಬರ್ತವೆ. ವ್ಯಾಕ್ಸಿನ್ನ ಸರಬರಾಜುಗಳು ಹೆಂಗೆ ಮಾಡ್ಕೋತೀರಿ? ಪ್ಲ್ಯಾನ್ ಬಿ ಏನಿದಕ್ಕೆ? ಸುಮಾರು ಇವತ್ತು ಏನು ಹೊಸದಾಗಿ 5 ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ನೀವೇನು ಹೇಳ್ತಾ ಇದ್ದೀರಿ, ಈ ಹೊಸದಾಗಿ 5 ಕಂಪನಿಗಳಲ್ಲಿ 2 ಕಂಪನಿಗಳು ತಲಾ ಮತ್ತೆ ಇದೇ ಕೋವಿಶೀಲ್ಡ್, ಇದೇ ಕೋವ್ಯಾಕ್ಸಿನ್ ಕಂಪನಿಗಳೇ ಉತ್ಪಾದನೆ ಮಾಡಬೇಕು. BB ನೇಸಲ್ ಅನ್ನೋದು ಭಾರತ್ ಬಯೋಟೆಕ್ ಮಾಡಬೇಕು, ನೋವೋವ್ಯಾಕ್ಸ್ ಅನ್ನುವಂಥದ್ದು ಕೋವಿಶೀಲ್ಡ್ ಮಾಡಬೇಕು. ಅವ್ರು ಮತ್ತೆ ನಿಮಗೆ 3 ಕೋಟಿ 4 ಕೋಟಿ ಉತ್ಪಾದನೆ ಮಾಡಿ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ನೀವು ನಿರೀಕ್ಷೆ ಇಟ್ಟಿರ್ತೀರಿ. ಅವ್ರು ಈಗಾಗಲೇ ಇರೋ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ನೇ ಉತ್ಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ನಿಮ್ಮದು ಉತ್ಪ್ರೇಕ್ಷಿತವಾದಂಥ ಅಂಕಿ ಸಂಖ್ಯೆಗಳು ಜನರ ಮುಂದೆ ಇಟ್ಟಿದ್ದೀರಿ. ಈಗಲಾದರೂ ಮೊದಲು ನಿಯತ್ತು ಸಾಫಾಗಿರಬೇಕು. ಅಂದರೆ ಸುಳ್ಳು ಹೇಳುವುದನ್ನು ಬಿಡಬೇಕು, ಪ್ರತಿಯೊಂದನ್ನು ಕೂಡ ರಾಜಕೀಯಕ್ಕೆ ಬಳಸ್ಕೊಳ್ಳೋದನ್ನು ಬಿಡಬೇಕು. ಇಡೀ ದೇಶ ಎಲ್ಲ ಪಕ್ಷಗಳು ಒಟ್ಟುಗೂಡಿ ಈ ಯುದ್ಧವನ್ನು ಎದುರಿಸಿ ಚುನಾವಣೆ ಹಾಳಾಗಲಿ, ಫಸ್ಟು ಈ ದೇಶ ಬದುಕಬೇಕು ಅನ್ನುವಂಥ ಧೋರಣೆ, ಆ ನಿಯತ್ತು ನಿಮ್ಮ ಭಾಷಣದಲ್ಲಿ ಸಾಫಾಗಲಿಲ್ಲ. ಹೀಗಾಗಿ ನೀವು ಜೂನ್ 21 ನಂತರ ಇದನ್ನು ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡ್ತೀವಿ ಅಂದರೂ ಕೂಡ ಈ ಬಾಟಲ್ ನೆಕ್ಗಳಂದರೆ ಈ ಸರಬರಾಜಿನ ಸಮಸ್ಯೆಗಳೇ ಬಗೆಹರಿಯೋದಕ್ಕೆ ಯಾವುದು ನಿಮ್ಮ ನೀತಿ ಇಲ್ಲ. ಅದರಿಂದ ಅನುಮಾನಗಳು ಉಳಿದೇ ಉಳಿತವೆ. ಇದರ ಜೊತೆಗೆ ಇನ್ನೂ ನಿಮ್ಮ ನಿಯತ್ತಿನ ಬಗ್ಗೆ ಹುಟ್ಟುವಂಥ ಹಲವಾರು ಪ್ರಶ್ನೆಗಳೇನಪ್ಪ ಅಂದರೆ ಸುಮಾರಷ್ಟು ಹೇಳಿದ್ರಿ. ಅಂದರೆ 2014 ಹಿಂದೆ ಈ ದೇಶಕ್ಕೊಂದು ಅಸ್ತಿತ್ವನೇ ಇರಲಿಲ್ಲ ಅನ್ನೋ ರೀತಿ 2014 ಮುಂದೆ ಈ ದೇಶದಲ್ಲಿ ಲಸಿಕೀಕರಣ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇತ್ತು, ಹೆಂಗೆ ಎಲ್ಲಾದರೂ ಒಂದು ವ್ಯಾಕ್ಸಿನ್ ಕಂಡಿಡಿದ್ರೆ ದಶಕಗಳ ಗಟ್ಟಲೆ ಕಾದ ನಂತರವೇ ನಮ್ಮ ದೇಶಕ್ಕೆ ವ್ಯಾಕ್ಸಿನ್ ಸಿಗ್ತಾ ಇತ್ತು. ಆದರೆ ನಾವು 2014 ಅಧಿಕಾರಕ್ಕೆ ಬಂದ ಮೇಲೆ ಇಂದ್ರಧನುಷ್ ಅಂತೇಳಿ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡಿದ್ವಿ. ಅದರ ಮೂಲಕ ನಾವು ವ್ಯಾಕ್ಸಿನೇಷನ್ 2014 ಮುಂಚೆ ಇದ್ದಂಥ ವ್ಯಾಕ್ಸಿನೇಷನ್ ರೇಟು 60% ಇದ್ದರೆ ಈಗ ನಾವು 90ಕ್ಕಿಂತ ಹೆಚ್ಚು ಪರ್ಸೆಂಟ್ 95% ನಾವು ರೀಚ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಪ್ರಧಾನಮಂತ್ರಿಗಳೇ. ಇದು ಸುಳ್ಳಲ್ವ? ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿದ್ದ ಕಾಲದಲ್ಲೇ ನಮ್ಮ ದೇಶದಲ್ಲಿ ಹಲವಾರು ಸ್ವತಂತ್ರವಾದಂಥ ಲಸಿಕೆಯನ್ನು ಉತ್ಪಾದನೆ ಮಾಡುವ ಸಂಸ್ಥೆಗಳಿದ್ವು. ನಮ್ಮ ದೇಶಕ್ಕೆ ಸಿಡುಬು ಬಂದಾಗಲೋ ಕಾಲರಾ ಬಂದಾಗಲೋ ಬೇರೆ ದೇಶಗಳಲ್ಲಿ ಯಾವಾಗ ಲಸಿಕೆ ಕಂಡಿಡಿದ್ರೋ ಅದಾದ 5-6 ವರ್ಷಗಳಲ್ಲೇ ನಮಗೆ ಲಭ್ಯ ಆಗ್ತಿತ್ತಲ್ವ.
1947ರ ನಂತರದಲ್ಲಿ ಏನು ವ್ಯಾಕ್ಸಿನೇಷನ್ ಶುರುವಾಯಿತು, ಸುಮಾರು ಮಕ್ಕಳಿಗೆ 13+3 16 ಬಗೆಯ ವಿವಿಧ ವ್ಯಾಧಿಗಳಿಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ಗಳನ್ನು ಕೊಡಲಾಗ್ತಾ ಇದೆ. ಪೋಲಿಯೋ ಇರ್ಬೋದು, ಡಿಫ್ತೀರಿಯಾ ಇರ್ಬೋದು, ಕಾಲರಾ ಇರ್ಬೋದು, ಅಥವಾ ಹೆಪಟೈಟಿಸ್ ಬಿ ಇರ್ಬೋದು, ಜಪಾನೀಸ್ ಎನ್ಸೆಫಿಲೈಟಿಸ್ ಇರ್ಬೋದು, ಸುಮಾರು 16 ಕಾಯಿಲೆಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಪ್ರತಿ ವರ್ಷ ಹೊಸದಾಗಿ ಹುಟ್ಟುವ 2.5 ಕೋಟಿ ಮಕ್ಕಳಿಗೆ ವಿಶೇಷವಾಗಿ BCG, ಟೈಫಾಯ್ಡ್ಗೆ ಸಂಬಂಧಪಟ್ಟದ್ದು BCG ಮತ್ತು ಇತರ 3 ಲಸಿಕೆಗಳಲ್ಲಿ ನಾವು ಪರಿಪೂರ್ಣತೆಯನ್ನು ಸಾಧಿಸಿದ್ದೀವಿ. 100%, 60% ಅಲ್ಲ 100% ಸಾಧಿಸಿದ್ದೀವಿ. ಇನ್ನುಳಿದಂತೆ ಸುಮಾರಷ್ಟು ಲಸಿಕೆಗಳಲ್ಲಿ ಕೆಲವು 86%, ಕೆಲವು 75% ಆ ಥರದ್ದಿವೆ. ಸುಮಾರು 13 ಪ್ರಮುಖ ಲಸಿಕೆಗಳಲ್ಲಿ ಕೆಲವು ಲಸಿಕೆಗಳು ಕೆಲವು ಕಾಯಿಲೆಗಳನ್ನ ಸೇರಿಸ್ಕೊಂಡಿದ್ದೆ 1977ರ ನಂತರ. 1977ರ ನಂತರ ಈ ಥರ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ತಾವೇನು ಇಂದ್ರಧನುಷ್ ಅಂತ ಹೇಳ್ತಿದ್ದೀರಿ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಲೇ ಶುರುವಾಗಿತ್ತು. ಆ ನಂತರ ವಾಜಪೇಯಿ ಅವ್ರ ಸರ್ಕಾರದಲ್ಲೂ ಮುಂದುವರಿಯಿತು, ಈ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲೂ ಮುಂದುವರಿಯಿತು. ಉದಾಹರಣೆಗೆ ತಮ್ಮದೇ ನ್ಯಾಷನಲ್ ಹೆಲ್ತ್ ಮಿಷನ್, ತಮ್ಮ ಸರ್ಕಾರದ ಅಡಿಯಲ್ಲಿರುವಂತಹ ಆರೋಗ್ಯ ಸಚಿವಾಲಯದ ನ್ಯಾಷನಲ್ ಹೆಲ್ತ್ ಮಿಷನ್ 2018ರಲ್ಲಿ ಕೊಟ್ಟಿರೋ ವರದಿ ಪ್ರಕಾರ 2004 ಮತ್ತು 2014 UPA ಅವಧಿನಲ್ಲಿ 2004ರಲ್ಲಿ ಲಸಿಕೀಕರಣದ ಗತಿ 47% ಇದ್ದಿದ್ದು 2014ರಷ್ಟರಲ್ಲಿ ಅದು 63% ಆಯಿತು ಅಂತ ನಿಮ್ಮ ಸರ್ಕಾರವೇ ಒಪ್ಕೊಳ್ಳುತ್ತೆ. 2014ರಲ್ಲಿ ತಾವು ಇಂದ್ರಧನುಷ್ ಅನ್ನೋದನ್ನು ಶುರು ಮಾಡಿದ್ರಿ. ಶುರು ಮಾಡಿದ್ಮೇಲೆ ಆದರೆ ನೀವು ಹೇಳ್ತಿರೋ ಹಂಗೆ ಅದು ಸಾಧನೆ ಮಾಡ್ತಾ, ನೀವು ಹೇಳ್ತಿರೋದೇನಪ್ಪ ಅಂತಂದರೆ 95%ಗಿಂತ ಜಾಸ್ತಿ ಆಯಿತು ಅಂತ. ಆದರೆ ನಿಮ್ಮ ನೀತಿ ಆಯೋಗದ ದಾಖಲೆಗಳು ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಅದು ವರ್ಷಕ್ಕೆ 6.5% ಆಯಿತು. ಯಾವಾಗ ಅಂದರೆ 2019ರ ಚುನಾವಣೆಯ ಪೂರ್ವದಲ್ಲಿ 2017-18ರಲ್ಲಿ. ಯಾಕಾಗಿ ಅಂತಂದರೆ 2017ರ ನಂತರ ವಿಶೇಷವಾಗಿ ಈ ದೇಶದ ಫೆಡರಲ್ ಸ್ವರೂಪಕ್ಕೆ ವಿರುದ್ಧವಾಗಿ ತಾವು ಸುಮಾರು 110 ಜಿಲ್ಲೆಗಳನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಗುರುತಿಸಿ ಆ ಜಿಲ್ಲೆಗಳಲ್ಲಿ ಚುನಾವಣಾ ಒಂದು ಉದ್ದೇಶದಿಂದ ವಿಶೇಷವಾಗಿ ಕೊನೆಯ ಚುನಾವಣೆಯ ಕೊನೆಯ 1-2 ವರ್ಷಗಳಲ್ಲಿ ನೇರವಾಗಿ ಆ ಜಿಲ್ಲೆಗೆ ಮೋದಿ ಸರ್ಕಾರದಿಂದ ಬರುವಂತಹ ದುಡ್ಡು, ಮೋದಿ ಸರ್ಕಾರದಿಂದ ಬರುವಂತಹ ಗ್ಯಾಸು, ಮೋದಿ ಸರ್ಕಾರದಿಂದ ಬರುವಂತಹ ಲಸಿಕೆ, ಈ ಪ್ರಚಾರಗಳನ್ನು ಅಲ್ಲಿ ಮಾಡುವುದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ. ಇಂದ್ರಧನುಷ್ ಅದರ ಭಾಗ. ಹೀಗಾಗಿ ಆ 112 ಜಿಲ್ಲೆಗಳಲ್ಲೂ ಕೂಡ ಸುಮಾರು 90% ಫಲಿತಾಂಶ ಏನಪ್ಪ ಅಂದರೆ BJP ಪ್ರತಿನಿಧಿಗಳೇ ಅಧಿಕಾರಕ್ಕೆ ಬಂದಿದ್ದರು. ಉಳಿದ 545 ಜಿಲ್ಲೆಗಳಲ್ಲಿ 115 ಜಿಲ್ಲೆಗಳು BJP ಜಿಲ್ಲೆಗಳು ಅಂತ ಕರೆಯೋದಾದರೆ ಉಳಿದ ಜಿಲ್ಲೆಗಳು ವಿರೋಧ ಪಕ್ಷಗಳ ಜಿಲ್ಲೆಗಳಲ್ಲಿ ಕಿಂಚಿತ್ತೂ ಕೂಡ UPA ಅವಧಿಗಿಂತ ಅಥವಾ ಹಿಂದಿನ ಅವಧಿಗಿಂತ ಕಿಂಚಿತ್ತೂ ಅಭಿವೃದ್ಧಿಯಾಗಿಲ್ಲ. ಇನ್ಫ್ಯಾಕ್ಟ್ 2020ರ ರಾಜ್ಯಸಭೆಯ ಸದನ ಸಮಿತಿಯ ಒಂದು ವರದಿ ಇದೆ. ಆ ವರದಿ ಹೇಳೋದೇನಪ್ಪ ಅಂತಂದರೆ 2019ಕ್ಕೆ ಮುಂಚೆ ಕನಿಷ್ಠ ಪಕ್ಷ ಈ ಇಮ್ಯುನೈಸೇಷನ್ಗೆ ನೀವೆಷ್ಟು ದುಡ್ಡು ಕೊಟ್ಟರೆ ಚುನಾವಣೆ ಆದಮೇಲೆ ಆ ದುಡ್ಡೇ ನಿಲ್ಲಿಸ್ಬಿಟ್ಟಿದ್ದೀರಿ, ಹೊಸದಾಗಿ ಮಾತ್ರ ವ್ಯಾಕ್ಸಿನ್ಗಳನ್ನು ಸೇರಿಸ್ತಿದ್ದೀರಿ. ಅವರು ತುಂಬ ಸ್ಪಷ್ಟವಾಗಿ ಇದು ಆ 2020ರ ಸದನ ಸಮಿತಿ ವರದಿ, ಆ ವರದಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ಹೌಎವರ್ ದ ಕಮಿಟಿ ನೋಟ್ಸ್ ದಟ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ನಾಟ್ ಇನ್ಕ್ರೀಸ್ ಇಟ್ಸ್ ಬಜೆಟರಿ ಅಲೋಕೇಶನ್ ಅಂಡರ್ ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ಸ್ ಈವನ್ ದೋ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಇನ್ಕ್ಲೂಡೆಡ್ 5 more vaccines in the program and launched intensified mission ಇಂದ್ರಧನುಷ್ 2.0. ಇಂದ್ರಧನುಷ್ 1 ಶುರುವಾಗಿದ್ದು 2017 ಚುನಾವಣೆ ಕಾರಣಕ್ಕಾಗಿ, ಅದಕ್ಕೆ ದುಡ್ಡು ಕೊಟ್ರಿ, ಯಾಕಂತಂದರೆ ಚುನಾವಣೆಯ ಇನ್ವೆಸ್ಟ್ಮೆಂಟು. 2019ರಲ್ಲಿ ಚುನಾವಣೆ ಗೆದ್ದಾದ ಮೇಲೆ ಇಂದ್ರಧನುಷ್ 2.0 ಶುರುವಾದರೆ ಇನ್ನೂ 5 ವ್ಯಾಕ್ಸಿನ್ ಸೇರಿಸಿದ್ರಿ, ಆದರೆ ಮೊದಲಿಗಿಂತ ಬಜೆಟ್ ಕಮ್ಮಿ ಮಾಡಿದ್ರಿ. ಇನ್ನು 2020-2021ರಲ್ಲಂತೂ ತುಂಬ ಸ್ಪಷ್ಟವಾಗಿಯೇ ಗೊತ್ತಿರುವಂತೆ ಇಡೀ ಹೆಲ್ತ್ ಸೆಕ್ಟರ್ಗೇ ಬಜೆಟ್ ಕಡಿಮೆ ಆಗಿದೆ, ಅದು ಆಗೇ ಇಲ್ಲ. ಹೀಗಾಗಿ ನಾವು ಸಿಕ್ಕಾಪಟ್ಟೆ ಹೋದ ಸರ್ಕಾರ, ಹಿಂದಿನ ಸರ್ಕಾರಗಳು ಏನೂ ಸಾಧಿಸಲಿಲ್ಲ, ನಾವು ಮಾತ್ರ ಸಾಧಿಸ್ತೀವಿ ಅಂತಂದರೆ ಇನ್ಫ್ಯಾಕ್ಟ್ ಯಾವುದೇ ಸರ್ಕಾರ ಇರ್ಬೋದು, ನಮ್ಮ ದೇಶ ಸುಮಾರೊಂದು 200 ಲಕ್ಷ ಕೋಟಿಯಷ್ಟು GDPಯನ್ನು ಹೊಂದಿರುವಂತಹ ದೇಶ. ನಿಜಕ್ಕೂ ಕೂಡ ಆರೋಗ್ಯ ಕ್ಷೇತ್ರದ ಮೇಲೆ, ಸಾರ್ವಜನಿಕ ಆರೋಗ್ಯದ ಮೇಲೆ ವೆಚ್ಚ ಮಾಡ್ತಿದ್ದಾರೆ ಅಂದರೆ ಖಂಡಿತ ಯಾವ ಸರ್ಕಾರಗಳು ವೆಚ್ಚ ಮಾಡಿಲ್ಲ. ಅದು UPA ಹೌದು, ತಮ್ಮ ಸರ್ಕಾರವೂ ಹೌದು, ಆ ಒಂದು ವಿಮರ್ಶೆ ನಿಜ. ಆದರೆ UPAಗಿಂತ ನೀವು ಭಿನ್ನ, ನೀವು ಉತ್ತಮರು ಅನ್ನುವಂಥದ್ದು ಬರೀ ಶುದ್ಧ ಸುಳ್ಳು ಅಂತ ಇದರಲ್ಲಿ ಸಾಬೀತಾಗ್ತದೆ. ಎರಡನೇದು, ನೀವು ಹೇಳ್ತಿರೋದೇನಪ್ಪ ಅಂತಂದರೆ ಜಗತ್ತಿನಲ್ಲೇ ಇವತ್ತಿಗೂ ಕೂಡ ನಮ್ಮ ದೇಶ ಅತ್ಯಂತ ತೀವ್ರಗತಿನಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇದೆ. ಇದು ಮತ್ತೊಂದು ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಹೇಳ್ತಿರುವಂಥ ಒಂದು ಸುಳ್ಳಲ್ವ. हमें याद रखना है कि भारत में वैक्सीनेशन की रफ्तार आज भी दुनिया में बहुत तेज है, अनेक विकसित देशों से भी तेज है. ಅಷ್ಟು ವ್ಯಾಕ್ಸಿನೇಷನ್ ಮಾಡಬೇಕಾಗಿರೋ ದೂರಾಲೋಚನೆಯನ್ನು ನೀವು ವ್ಯಾಕ್ಸಿನೇಷನ್ ಟಾಸ್ಕ್ ಫೋರ್ಸ್ ಮಾಡಿದ್ರಿ.
ಆಗಸ್ಟಲ್ಲಿ ಸ್ಪುಟ್ನಿಕ್ ಬಂತು ಅಂದರೆ ಅದು ಬೇಡ ಅಂತೇಳಿ ಅದೇ ಜೂನ್ನಲ್ಲಿ ಕರೋನಿಲ್ ಮಾಡಬೇಕು ಅಂತ ಬಾಬಾ ರಾಮದೇವನ್ನ ಸಪೋರ್ಟ್ ಮಾಡಿದ್ರಿ. ಅದಾದಮೇಲೆ ಇನ್ಸಾಕಾಗ್ ಅನ್ನುವಂತಹ ಸಂಸ್ಥೆ 2ನೇ ಅಲೆ ಬರ್ತಿದೆ ಅಂತಂದರೆ ಅಲೆನೂ ಇಲ್ಲ ಮತ್ತೊಂದು ಇಲ್ಲ, ನಾವು ಗೆದ್ದಾಯಿತು ಅಂತ ಘೋಷಣೆ ಮಾಡಿದ್ರಿ. ದೂರಾಲೋಚನೆನೇ ಇಲ್ದಿರೋ ತೀವ್ರಗತಿನಲ್ಲಿ ಎಲ್ಲಿದ್ದ ವ್ಯಾಕ್ಸಿನ್ ಬರುತ್ತೆ. ಮತ್ತು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ನ ಉತ್ಪಾದನಾ ಸಾಮರ್ಥ್ಯವೇ ಕಡಿಮೆ ಇರೋದರಿಂದ ವಾಸ್ತವದಲ್ಲಿ ನೀವು ಹೇಳ್ತಿರೋಂಥ ಏನು ಜಗತ್ತಿನ ಹಲವಾರು ವಿಕಸಿತ ದೇಶಗಳಿಗಿಂತ ನಾವು ಜಾಸ್ತಿ ಮಾಡಿದ್ದೀವಿ ಅನ್ನೋದು ಶುದ್ಧ ಸುಳ್ಳು. ವರದಿಗಳೇ ಸ್ಪಷ್ಟವಾಗಿ ಹೇಳುವಂತೆ ಪ್ರಪಂಚದ ಸರಾಸರಿ 100ರಲ್ಲಿ 28 ಜನಕ್ಕೆ ಇವತ್ತು ವ್ಯಾಕ್ಸಿನ್ ಕೊಡ್ತಾ ಇದ್ದರೆ ವಿಕಸಿತ, ಅಭಿವೃದ್ಧಿಹೀನ ಮತ್ತು ಬಡ ಎಲ್ಲವನ್ನು ಸೇರಿದ್ರೆ ನಾವು ಬರೀ 100ಕ್ಕೆ 16 ಜನಕ್ಕೆ ಕೊಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಒಟ್ಟಾರೆ ನಾವು ವ್ಯಾಕ್ಸಿನ್ ಕೊಟ್ಟಿರೋದು ಬರೀ 2 ಡೋಸ್ ಕೊಟ್ಟಿರೋದು ಬರೀ 3% ಜನಕ್ಕೆ, ಹಾಗೂ 1 ಡೋಸ್ ಆದರೂ ಕೊಟ್ಟಿರೋದು ನಾವು ಕೇವಲ 17% ಜನರಿಗೆ, ಒಟ್ಟು 23 ಕೋಟಿ ಕೊಟ್ಟಿದ್ದೀವಿ. ಆದರೆ ಹೋಲಿಸಿ ನೋಡ್ರಿ, ಸಂಖ್ಯೆನಲ್ಲೇ ಹೋಲಿಸಿ ನೋಡಿದ್ರೆ ಚೈನಾ ಆಗಲೇ 90 ಕೋಟಿ ಕೊಟ್ಟಿದೆ, ಅಮೇರಿಕಾ ಆಗಲೇ 40 ಕೋಟಿ ಡೋಸುಗಳು ಕೊಟ್ಟಿದೆ. ಮತ್ತು ಬೇರೆ ಎಲ್ಲ ದೇಶಗಳು ತಮ್ಮ ದೇಶದ ಜನರಿಗೆ ಎಷ್ಟು ಬೇಕೋ ಅಷ್ಟು 40, 60, 70% ಕೊಟ್ಟಾಗಿದೆ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ಇದೆ, ನಾವು ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಪೂರ್ವಾಲೋಚನೆ ನಮಗಿರಬೇಕಾಗಿತ್ತಲ್ವ. ಸೊ ಹೀಗಾಗಿ ಒಂದು ಹುಸಿಯಾದಂಥ ದೇಶಾಭಿಮಾನವನ್ನು ಇದರಲ್ಲೂ ಕೂಡ, ಅಂದರೆ ತಪ್ಪನ್ನು ಒಪ್ಪಿಕೊಳ್ಳದಿರೋ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಸುಳ್ಳು ಹೇಳ್ತಿರುವುದು ತಪ್ಪಲ್ವ. ಎರಡನೇದು ಕೋವಿನ್ ಬಗ್ಗೆ ನೀವು ಹೇಳ್ತಿದ್ದೀರಿ, ನಮ್ಮ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಡೀ ದೇಶ, ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಕೋವಿನ್ ಪ್ಲ್ಯಾಟ್ಫಾರ್ಮಿಂದ ನಾವೆಲ್ಲರಿಗೂ ಕೂಡ ಪ್ರತಿಯೊಂದು ಡೋಸು ಕೊಡಲಾಗ್ತಿದೆ ಅಂತ. ಇದು ಕೂಡ ಎಷ್ಟು ಹಸಿ ಸುಳ್ಳು ಅಂತಂದರೆ, जो टेक्नोलॉजी प्लेटफॉर्म बनाया है कोविन, उसकी भी पूरी दुनिया में चर्चा हो रही है. अनेक देशों ने भारत के इस प्लेटफॉर्म को इस्तेमाल करने में रुचि भी दिखाई है. ಬೇರೆ ಏನೂ ಬೇಡ. 2021 ಮೇ 30ನೇ ತಾರೀಕು ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ತುಂಬ ಸ್ಪಷ್ಟವಾಗಿ ನಿಮ್ಮ ಕೋವಿನ್ ಪ್ಲಾಟ್ಫಾರ್ಮ್ ಬಗ್ಗೆ ಇದನ್ನು ಹೇಳಿದೆ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಟೇಟೆಡ್ ದಟ್ ದಿ ಕೋವಿಡ್ ವ್ಯಾಕ್ಸಿನೇಷನ್ ಪಾಲಿಸಿ ಇನ್ ಪ್ಲೇಸ್ which relies exclusively on a digital portal like CoWIN portal for vaccinating a significant population of this country between the ages of 18 to 44 years would be unable to meet its target of universal immunization owing to digital divide. Taking the ಅವ್ರ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಹೇಳ್ತಾರೆ. ಇವತ್ತು ನಗರ ಪ್ರದೇಶದಲ್ಲಿ 40% ಜನರ ಹತ್ರ ಕಂಪ್ಯೂಟರ್ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ 8ರಿಂದ 9% ಜನರ ಹತ್ರ ಮಾತ್ರ ಇದೆ. ಈ ಥರದ ವೈರ್ಲೆಸ್ ಟೆಲಿಕಮ್ಯುನಿಕೇಷನ್ನ ಇಟ್ಕೊಳ್ಳುವಂತಹ ಜನರ ಸಂಖ್ಯೆ ನಗರ ಪ್ರದೇಶದಲ್ಲಿ 50% ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕಡಿಮೆ ಇದೆ. ಹೀಗಾಗಿ ನಗರ ಮತ್ತು ಗ್ರಾಮೀಣ ಅನ್ನುವಂತಹ ಡಿಜಿಟಲ್ ಡಿವೈಡ್ ಇರುತ್ತೆ. ಯಾಕಂದರೆ ಕೋವಿನ್ನಲ್ಲಿ ನನಗೆ ವ್ಯಾಕ್ಸಿನ್ ಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಸ್ಮಾರ್ಟ್ಫೋನ್ ಮೂಲಕ ನೋಂದಾಯಿಸಿದ ಹೊರತು ನನಗೆ ವ್ಯಾಕ್ಸಿನ್ ಸಿಗೋದಿಲ್ಲ. ಹೀಗಾಗಿ ಸ್ಮಾರ್ಟ್ಫೋನ್ ಇರೋದು ಕಡ್ಡಾಯ. ನಮ್ಮಂಥ ದೇಶಗಳಲ್ಲಿ ಇದರ ಪೆನೆಟ್ರೇಷನ್ನೇ ಕಡಿಮೆ, ಸ್ಮಾರ್ಟ್ಫೋನ್ಗಳು ಮತ್ತು ಇಂಟರ್ನೆಟ್ ಕನೆಕ್ಷನ್ಗಳು. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕಷ್ಟ ಇರಬೇಕಾದ್ರೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲಿರುತ್ತೆ? ಹೀಗಿರಬೇಕಾದ್ರೆ ನಿಮ್ಮ ಕೋವಿನ್ ಪ್ಲಾಟ್ಫಾರ್ಮು ಡಿಜಿಟಲ್ ಡಿವೈಡ್ನ ಗಂಡು ಮತ್ತು ಹೆಣ್ಣಿನ ನಡುವೆ, ನಗರ ಮತ್ತು ಗ್ರಾಮೀಣರ ನಡುವೆ, ಅಂಗವಿಕಲರು ಮತ್ತು ದೈಹಿಕವಾಗಿ ಸಮರ್ಥರಿರೋರ ನಡುವೆ, ಹಾಗೂ ಈಗಾಗಲೇ ಸಕಲ ಸೌಲಭ್ಯಗಳನ್ನು ಪಡೆದಂಥ ಮೇಲ್ಜಾತಿ ಮೇಲ್ವರ್ಗಗಳು ಹಾಗೂ SC/ST ಆದಿವಾಸಿಗಳ ನಡುವೆ ಈಗಾಗಲೇ ಇರುವಂತಹ ಡಿವೈಡನ್ನು ಇಂಥ ಕೋವಿನ್ ಪ್ಲಾಟ್ಫಾರ್ಮು ಇನ್ನೂ ಜಾಸ್ತಿ ಮಾಡುತ್ತೆ. ಇದು ನಮ್ಮಂಥ ದೇಶಗಳಲ್ಲಿ ಡಿವೈಡನ್ನು ಜಾಸ್ತಿ ಮಾಡೋದೇ ಹೊರತು ಉತ್ತಮವಾದದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಸುಪ್ರೀಂ ಕೋರ್ಟು. ಆದರೂ ಕೂಡ ಜಗತ್ತೇ ನಮ್ಮ ಕೋವಿನ್ ಪ್ಲಾಟ್ಫಾರ್ಮ್ನ ಹೊಗಳುತ್ತೆ ಅಂತ ಅಂದ್ಬಿಟ್ಟು ತಾವು ಮತ್ತೊಂದು ಸುಳ್ಳು ಹೇಳಿದ್ರಿ. ಅದೆಲ್ಲ ಇರಲಿ, ತಾವು ಕೊನೆಗೊಂದು ಮಾತು ಹೇಳಿದ್ರಿ, ಇನ್ನಾದರೂ ಲಸಿಕೆಯ ಮೇಲೆ ವಿಶ್ವಾಸವನ್ನಿಡೋಣ. ಇವತ್ತು ದೇಶದಲ್ಲಿ ಲಸಿಕೆಯ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ ಜನ 10 ಸುಳ್ಳುಗಳನ್ನು ಪ್ರಚಾರ ಮಾಡ್ತಿದ್ದಾರೆ. ಅದನ್ನು ನಾವು ಖಂಡಿಸಬೇಕು ಅಂತ ಹೇಳಿದ್ರಿ. जो लोग वैक्सीन को लेकर आशंका पैदा कर रहे हैं, अफवाहें फैला रहे हैं, वो भोले भाले भाई बहनों के जीवन के साथ बहुत बड़ा खिलवाड़ कर रहे हैं. ऐसी अफवाहों से सतर्क रहने की जरूरत है. मैं भी आप सबसे, समाज के प्रबुद्ध लोगों से, युवाओं से अनुरोध करता हूं कि आप भी वैक्सीन को लेकर जागरूकता बढ़ाने में सहयोग करें. ಪ್ರಧಾನಮಂತ್ರಿಗಳೇ, ತಮ್ಮ ಆಪ್ತ ಮಿತ್ರ, ತಾವು ಯೋಗ ರಾಯಭಾರಿ ಅಂತ ಕರೆಯುವಂತಹ ಬಾಬಾ ರಾಮದೇವ್ ಅವರು ಇತ್ತೀಚಿನ ಅವರ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಹೇಳೋದೇನಪ್ಪ ಅಂದರೆ, 2 ವ್ಯಾಕ್ಸಿನ್ ತೆಗೆದುಕೊಂಡಂಥ 1000 ಡಾಕ್ಟರ್ ಸತ್ತರು ಅಂತ ಒಂದು ಸತಿ, 10,000 ಡಾಕ್ಟರ್ ಸತ್ತೋದ್ರು ಅಂತ ಒಂದು ಸತಿ ಅಂತ ಹೇಳಿದ್ದಾರೆ. ಇಡೀ ವೈದ್ಯಕೀಯ ವಿಜ್ಞಾನವೇ ಒಂದು ಈಡಿಯಾಟಿಕ್ ಸ್ಟುಪಿಡ್ ಅಂತ ಪ್ರಚಾರ ಮಾಡ್ತಿದ್ದಾರೆ.
ಈ ರೀತಿ ಲಸಿಕೆಯ ಬಗ್ಗೆ ವ್ಯವಸ್ಥಿತವಾದಂಥ ಅಪಪ್ರಚಾರವನ್ನು, ಅವರ ಸ್ವಾಸ್ಥ್ಯ ಚಾನಲ್ ಇದೆ, ಮತ್ತೊಂದು ಯಾವುದೋ ಚಾನಲ್ ಇದೆ ಅವ್ರದ್ದು, ಆ ಚಾನಲ್ಗಳಿಂದ ನಿರಂತರವಾಗಿ ಅವರು ಲಸಿಕೆಯ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ವೈದ್ಯಕೀಯ ವಿಜ್ಞಾನದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಲಸಿಕೆ ತಗೊಂಡವರು ಸಾಯ್ತಾರೆ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ತಾವು ದಯವಿಟ್ಟು ತಮ್ಮ ಸ್ನೇಹಿತರ ಮೇಲೆ ಕ್ರಮ ತೆಗೆದುಕೊಳ್ತೀರಾ? 1000 डॉक्टर डबल वैक्सीन लगाने के बाद भी मर गए. अपने आप को ही नहीं बचा पाई, वो कैसी डॉक्टर ही. ತಮ್ಮದೇ ಆದಂಥ MP ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಕೋವಿಡ್ ತಗೊಂಡವರು ವ್ಯಾಕ್ಸಿನ್ ತಗೊಳ್ಬೇಕಾಗಿಲ್ಲ, ಗಂಜಲ ಕುಡಿದ್ರೆ ಸಾಕು, ನಾನು ದಿನನಿತ್ಯ ಗಂಜಲ ಕುಡಿತೀನಿ, ಆದ್ದರಿಂದ ನನಗೆ ವ್ಯಾಕ್ಸಿನ್ ಬೇಡ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ತೀರಾ? ತಾವು ಟ್ವೀಟ್ನಲ್ಲಿ ಫಾಲೋ ಮಾಡುವ ಸುದರ್ಶನ್ ಚಾನಲ್ನ ಸುರೇಶ್ ಚಾವಂಕೆ ಅಂತ ಅಂದ್ಬಿಟ್ಟು ಒಬ್ಬ ಮಹಾನ್ ಕಿಡಿಗೇಡಿಯಾದಂಥ ಹಿಂದುತ್ವದ ಪ್ರತಿಪಾದಕ ಒಬ್ಬರಿದ್ದಾರೆ. ಅವರು ದಿನನಿತ್ಯ ತಮ್ಮ ಚಾನಲ್ನಲ್ಲಿ ಈ ಕೋವಿಡ್ ಅನ್ನುವುದೇ ಒಂದು ದೊಡ್ಡ ಮೋಸ, ಇದು ಪಾಶ್ಚಿಮಾತ್ಯ ದೇಶಗಳು ನಮ್ಮ ಮೇಲೆ ಮಾಡ್ತಿರೋ ದಾಳಿ, ಆದ್ದರಿಂದ ಯಾರೂ ಲಸಿಕೆ ತಗೊಳ್ಬೇಡಿ, ನೀವು ಯೋಗಾಸನ ಮಾಡಿ ಅಥವಾ ಪ್ರಾಣಾಯಾಮ ಮಾಡಿ ಸಾಕು ಅಂತ ಅಂದ್ಬಿಟ್ಟು ದಿನನಿತ್ಯ ಲಸಿಕೆಯ ವಿರುದ್ಧ, ಲಸಿಕೆ ತಗೊಳ್ಳೋರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರನ್ನ ಏನಿಲ್ಲ ಅಂದರೂ ತಮ್ಮ ಟ್ವಿಟರ್ನಿಂದ ಹೊರಗಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತೀರಾ? 4ನೇದಾಗಿ, ತಮ್ಮ ಆದೇಶವನ್ನು ನಂಬಿಕೊಂಡು ಸುಮಾರಷ್ಟು ಜನ ಈ ದೇಶದಲ್ಲಿ ಜಾಗಟೆ ಬಡಿದ್ರು, ದೀಪ ಹಚ್ಚಿದ್ರು. ತಮ್ಮ BJPಯ ಸದಸ್ಯರೊಬ್ಬರು ರಾಮದೇವ್ ಅನ್ನೋರು ನಮ್ಮ ಮೈಸೂರಿನಲ್ಲಿ ದೀಪ ಹಚ್ಚಿದ್ರೆ ಅದರ ಬೆಳಕಿನಿಂದ ಸತ್ತೋಗುತ್ತೆ ಕರೋನಾವು ಅಂತೇಳಿ ಇಂಥ ಮೌಢ್ಯಗಳನ್ನು ಬಿತ್ತಿದ್ರು. ಇದನ್ನು ತಡೆಗಟ್ಟುವುದಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ತೀರಾ? ತಮ್ಮ ನಿಯತ್ ಸಾಫ್ ಇರಬೇಕು, ಬರೀ ನೀತಿ ಅಲ್ಲ, ನಿಯತ್ ಸಾಫ್ ಆಗಿರಬೇಕು. ಅಂದರೆ ಫಸ್ಟು ನೀವು ನಿಮ್ಮ ಜಾಗಟೆ ವೈದ್ಯದ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಈಗಲೂ ಕೂಡ ಅಪಪ್ರಚಾರವನ್ನು ಮುಂದುವರಿಸ್ತಿರುವಂಥ ಈ ಎಲ್ಲ ಜನ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಇದು ಕೇವಲ ಸಂಕಷ್ಟದ ಸಮಯದಲ್ಲೂ ಕೂಡ ವಿರೋಧ ಪಕ್ಷಗಳ ಮೇಲಿನ ವಿಮರ್ಶೆಗಾಗಿ ಬಳಸುವಂಥ ಒಂದು ದಾಳ ಆಗೋದಿಲ್ವೇ? ಇರಲಿ, ಈಗ ಈ ಪರಿಸ್ಥಿತಿಗೆ ಬಂದಿದೆ. ಇನ್ನಾದರೂ ಪ್ರಧಾನಿಗಳೇ, ನಿಮ್ಮ ನೀತಿಯಷ್ಟೇ ನಿಯತ್ತು ಕೂಡ ಸಾಫ್ ಆಗಿರಬೇಕು ಅಂತಂದರೆ ತಾವು ಸರ್ವ ಪಕ್ಷಗಳು ಮತ್ತು ಸರ್ವ ಸಂಘಟನೆಗಳನ್ನು ಒಳಗೊಂಡಂಥ ಕೋವಿಡನ್ನು ನಿಯಂತ್ರಣ ಮಾಡುವುದಕ್ಕಾಗಿಯೇ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಬೇಕು. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕೊಂದು ವ್ಯವಸ್ಥಿತವಾದಂಥ ಪ್ಲಾಟ್ಫಾರ್ಮ್ ಇರಬೇಕು, ಎಲ್ಲರಿಗೂ ಅದರಲ್ಲಿ ಪಾಲಿರಬೇಕು. ಇದು ಒಂದು ದೀರ್ಘಕಾಲ ನಡೆಯುವಂಥದ್ದಾದ್ದರಿಂದ ಇದಕ್ಕೆ ಒಂದು ಫಂಡ್ ಬೇಕು. ಇವತ್ತಿನ ಒಂದು ವರದಿ ಹೇಳೋದೇನಪ್ಪ ಅಂತಂದರೆ, ಕೋವಿಡ್ನ ಸಂದರ್ಭದಲ್ಲೂ ಕೂಡ ಜನರು ಕೊಡುವ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಸಂಗ್ರಹ ಜಾಸ್ತಿ ಆಗಿದೆ, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಬಿದ್ದಿದೆ. ಕಾರ್ಪೊರೇಟ್ನವ್ರಿಗೆ 2% ಸೆಸ್ ಹಾಕಬೇಕು. ಈ ದೇಶದಲ್ಲಿ 3500 ಜನ 5000 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಸ್ತಿಪಾಸ್ತಿ ಹೊಂದಿದ್ದಾರೆ ಜನ ಇದ್ದಾರೆ. ಅವ್ರ ಮೇಲೆ ಒಂದು 2% ಟ್ಯಾಕ್ಸ್ ಹಾಕಿ ಫಂಡನ್ನು ನೀವು ಆ ಫಂಡನ್ನು ಮಾಡಬೇಕು. ಅದು PM ಕೇರ್ ಥರ ಇರಬಾರ್ದು. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನು ಮತ್ತು RTI ಎರಡರಲ್ಲೂ ಕೂಡ ಅದಕ್ಕೆ ಜವಾಬ್ದಾರಿಯುತವಾದಂಥ ಉತ್ತರದಾಯಿತ್ವ ಇರಬೇಕು. 3ನೇದಾಗಿ, ನಮಗೆ ವ್ಯಾಕ್ಸಿನ್ಗಳು ಬೇಕು ಅರ್ಜೆಂಟಾಗಿ. ವ್ಯಾಕ್ಸಿನ್ನ ಆದಷ್ಟು ತ್ವರಿತವಾಗಿ ಹೆಚ್ಚು ಜನರಿಗೆ ಹಾಕಿದ್ರೆ ನಾವು 3ನೇ ಅಲೆಯಿಂದ ಬಚಾವಾಗ್ತೀವಿ. ಬರೀ ಕೋವ್ಯಾಕ್ಸಿನ್ನು, ಕೋವಿಶೀಲ್ಡ್, ಭಾರತ್ ಬಯೋಟೆಕ್, ಸೀರಮ್ ಇನ್ಸ್ಟಿಟ್ಯೂಟ್ನ ಮಾತ್ರ ನಂಬ್ಕೊಂಡ್ರಾಗಲ್ಲ. ಇವನ್ನ ನೀವು ರಾಷ್ಟ್ರೀಕರಿಸಬೇಕು. ನಮ್ಮ ಸಾರ್ವಜನಿಕ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಅಥವಾ ಬೇರೆ ದೇಶದಲ್ಲಿರೋ ಸಂಸ್ಥೆಗಳಿಗೂ ಕೂಡ ಇದರ ಪೇಟೆಂಟನ್ನು ಕೊಟ್ಟು ಅತಿ ಹೆಚ್ಚು ಕಡೆ ಇವು ಹೆಚ್ಚು ಉತ್ಪಾದನೆ ಆಗೋ ಥರ ಮಾಡಬೇಕು. ಇವುಗಳ ಏಕಸ್ವಾಮ್ಯವನ್ನು ನಾವು ಈ ಕೋವಿಡ್ ಸಂದರ್ಭದಲ್ಲಿ ಕಿತ್ಕೊಂಡು ಹಂಚಬೇಕು, ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕು. ಬ್ರಿಡ್ಜ್ ಟ್ರಯಲ್ಗಳನ್ನು ಪ್ಯಾರಲಲ್ ಆಗಿ ಹಲವಾರು ಕಡೆ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಬೇರೆ ದೇಶಗಳಿಂದಲೂ ಕೂಡ ಹೆಚ್ಚು ಮಟ್ಟಿಗೆ ವ್ಯಾಕ್ಸಿನ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೂ ಈ ಕೋವಿಡ್ ಪ್ಲಾಟ್ಫಾರ್ಮ್ ಏನಿದೆ ಇದೊಂದು ದೊಡ್ಡ ಎಕ್ಸ್ಕ್ಲೂಷನ್. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿಸ್ತರಿಸ್ತಾ ಇದೆ. ಗ್ರಾಮೀಣ ಪ್ರದೇಶದ ಜನರು ಇದನ್ನು ಬಳಸೋದಕ್ಕೆ ಆಗೋದಿಲ್ಲ. ಮನೆಗೆ ಹೋಗಿ ವ್ಯಾಕ್ಸಿನ್ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ತಾವು ಬಾಂಬೆ ಹೈಕೋರ್ಟ್ಗೆ ತಮ್ಮ ಕೇಂದ್ರ ಸರ್ಕಾರ ಅಫಿಡವಿಟ್ ಕೊಟ್ಟಿದೆ, ಮನೆಯ ಹತ್ತಿರವಾದರೂ ಕೂಡ ವ್ಯಾಕ್ಸಿನ್ ಕೊಡ್ತೀವಿ ಅಂತ. ಬರೀ ಬಾಂಬೆನಲ್ಲಿ ಹಾಕಿ ಇಡೀ ದೇಶಾದ್ಯಂತ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಎಲ್ಲರೂ ಕೂಡ ಬಂದು ವ್ಯಾಕ್ಸಿನ್ನ ಉಚಿತವಾಗಿ ಕ್ಷೇಮವಾಗಿ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಅದೆಲ್ಲ ಆಗಬೇಕು ಅಂದರೆ ಬರೀ ನೀತಿ ಅಲ್ಲ, ನಿಯತ್ ಸಾಫಾಗಿರಬೇಕು. ತಮ್ಮ ನಿಯತ್ತು ಜನರ ಒತ್ತಡಕ್ಕಾಗಿ ಬಂದಿರುವಂಥ ಒಂದು ಒತ್ತಡಕ್ಕಾಗಿ ಹಣ್ಣಾಗಿರೋದು, ಒತ್ತಡಕ್ಕಾಗಿ ಆಗಿರೋ ಹಣ್ಣು ಕೊಳತೋಗ್ಬಿಡುತ್ತೆ ಬೇಗ. ನಿಮ್ಮ ನಿಯತ್ತು ಸಾಫ್ ಆಗಲಿ ಅಂತಂದ್ಬಿಟ್ಟು ನಿರೀಕ್ಷೆ ಮಾಡ್ತಾ ಇವತ್ತಿನ ಚರ್ಚೆ ಮುಗಿಸ್ತೀನಿ. ನಮಸ್ಕಾರ.